ಪರಮಾತ್ಮ ವಾಮನ ರೂಪದಿಂದ ಅವತಾರ ಮಾಡಿದ. ಮಧ್ಯಗೇಹ ಭಟ್ಟ ದಂಪತಿಗಳು ಮಾಡಿದ್ದಕ್ಕೆ ಮಧ್ವಾಚಾರ ಅವತಾರ ಆಯಿತು. ಹಾಗೇನೆ ನಮ್ಮ ಸತ್ಯಾತ್ಮ ತೀರ್ಥರ ಪೂರ್ವಾಶ್ರಮದ ತಂದೆ ತಾಯಿಗಳು ಈ ಒಂದು ವ್ರತ ಮಾಡಿದ್ದರಿಂದಲೇ ಸತ್ಯಾತ್ಮರಂತಹ ಒಬ್ಬ ಜಗದ್ಗುರುಗಳನ್ನು ಜಗತ್ತಿಗೆ ಕೊಡೋದಕ್ಕೆ ಸಾಧ್ಯವಾಯಿತು. ವಿಶೇಷವಾಗಿ ಈ ಒಂದು ವಾರ ಏನಿದೆ ನೋಡಿ, ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಇದನ್ನು ಪಯೋವ್ರತ ಅನ್ನೋದು. ಪಯೋವ್ರತ ಒಂದು ಚಾತುರ್ಮಾಸಲ್ಲೂ ಬರುತ್ತೆ. ಆದರೆ ಚಾತುರ್ಮಾಸ್ಯದಲ್ಲಿ ಬರುವ ಪಯೋವ್ರತದಲ್ಲಿ ಒಟ್ಟಾರೆ ಹಾಲು ತಗೋಬಾರ್ದು. ಈ 12 ದಿನದ ಪಯೋವ್ರತದಲ್ಲಿ ಹಾಲು ಬಿಟ್ಟು ಬೇರೆ ತಗೋಬಾರ್ದು. ಅದು ಕೂಡ ಒಂದೇ ಲೋಟ, ಒಂದು ಲೋಟ ಹಾಲನ್ನು ತಗೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ 12 ಅಕ್ಷರದ ಮಂತ್ರವನ್ನ ಪಠನ ಮಾಡ್ತಾ ಅಲ್ವಾ ನಿಜವಾಗಿಯೂ ಇದಕ್ಕೆ ನೋಡಿ, ಇದಕ್ಕೆ ಸಂಪೂರ್ಣ ಶಕ್ತಿ ಏನಪ್ಪಾ ಅಂದ್ರೆ ನಮ್ಮ ಕಾಶಿನಾಥ್ ಅವರ ಮುಖ್ಯ ಪ್ರಾಣ ದೇವರ ಸೇವೆ ಮಾಡಿದ್ದೇ ಇದರ ಪ್ರಭಾವ. ನಮ್ಮ ಗೋವರ್ಧನ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರು ಅರ್ಚನೆ ಮಾಡಬೇಕಾದರೆ ಏನೇನು ಅಪೇಕ್ಷೆಗಳು ಅವರಿಗೆ ಇರ್ತವೆ. ಅರ್ಚಕರಿಗೆ ಸಂಬಳ ಗಿಂಬಳ ಉಂಬಳ ಎಲ್ಲ ನಿಸ್ಪೃಹವಾಗಿ ಪೂಜೆ ಮಾಡೋ ವ್ಯಕ್ತಿ ನಮ್ಮ ಕಾಶಿನಾಥ. ಆಮೇಲೆ ಪ್ರಾಯ ದ್ವಾಪರ ಯುಗದಲ್ಲಿ ಅಥವಾ ಕೃತಯುಗದಲ್ಲಿ ಹೇಗೆ ಮಡಿ ಮಾಡ್ತಾರೆ ಹಾಕೋ ಸನ್ಯಾಸಿಗಳು ಮಡಿ ಇದ್ದಂಗೆ ಇರ್ತದೆ. ಅವರು ಅಲ್ಲಿ ಮುಟ್ಬೇಡ ಇಲ್ಲಿ ಮುಟ್ಬೇಡ, ಪರಿಸಿ ಮೇಲೆ ನಿದ್ರೆ ಬೇಡ, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ನಿಜವಾಗಿಯೂ ಆ ವಯಸ್ಸಿನೊಳಗೆ ಅವರ ವಯಸ್ಸೇನು, ಅವ್ರ ಮನೆಯವರ ವಯಸ್ಸೇನು ವಿಶೇಷವಾಗಿ ಹೆಮ್ಮೆ ಆಗತ್ತೆ. ವಾಸ್ತವಿಕವಾಗಿ ದೇಹದಲ್ಲಿ ತಾರುಣ್ಯ ಇದ್ದಾಗ, ಶಕ್ತಿ ಇದ್ದಾಗ, ಉಪವಾಸ ಮಾಡೋದಕ್ಕೆ ಸಾಧ್ಯವಿದ್ದಾಗ ಮಾಡೋದು ದೊಡ್ಡದಲ್ಲ. ಈ ವಯಸ್ಸೊಳಗೆ ತುಂಬಾ ಸಂತೋಷ ಆಯ್ತು ಹೇಳಿ. ಹೋದ ವರ್ಷ ಈ ವರ್ಷ ಹೀಗೆ ದೇವರು ಮಾಡಿಸ್ಲಿ, ಪರಮಾತ್ಮನ ಪ್ರೀತಿಯಾಗಲಿ. ವ್ರತ ಉಪವಾಸಗಳೆಲ್ಲ ವಿಷ್ಣುವಿನ ಪ್ರೀತಿಗಾಗಿ. ಪಯೋವ್ರತದ ವಿಶೇಷವಾದ ಆಚರಣೆ ನಾವೆಲ್ಲರೂ ಮಾಡಬೇಕು. ಕೊನೆ ಪಕ್ಷ ಮಾಡಿದವರನ್ನು ನೋಡಿದರೂ ಸಂತೋಷ ಇದೆ, ಮಾಡಿದವರನ್ನು ನೋಡಿ ಹೆಮ್ಮೆ ಪಟ್ಟು ಆನಂದ ಪಟ್ಟು ಕೂಡ ಶಾಸ್ತ್ರದಲ್ಲಿ ವಿಶೇಷವಾದ ಪುಣ್ಯ ಇದೆ. ನಮ್ಮ ಶ್ರೀಮದ್ ಆಚಾರ್ಯರ ಅವತಾರ ಮಾಡಬೇಕಾದರೂ ಸುಮಧ್ವಜರಲ್ಲಿ ಹೇಳ್ತಾರೆ, ಪೂರ್ವೇಪಿ ಕರ್ದಮ ಪರಾಚರ ಪಾಂಡು ಮುಖ್ಯ ಯತ್ ಸೇವಯಾ ಗುಣಗಣಾಢ್ಯಮಪತ್ಯ ಮಾಪುಹು. ಹೇಗೆ ಕರ್ದಮ ಪ್ರಜಾಪತಿಗಳು ಕಪಿಲ ಪರಮಾತ್ಮನನ್ನ ಮಗನಾಗಿ ಪಡೆದರೋ, ಹಾಗೇನೆ ಮಧ್ಯಗೇಹ ಭಟ್ಟರು ಆಚಾರ್ಯರನ್ನ ಮಗನಾಗಿ ಪಡೆದರು ಅಂತ ಸುಮಧ್ವಜ ಹೇಳುತ್ತದೆ. ಅಂತಹ ಪಯೋವ್ರತದ ಒಂದು ಪರ್ವಕಾಲ ಫಾಲ್ಗುಣ ಮಾಸ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಶ್ರವಣ ಮಾಡ್ತಾ ಇದ್ದೇವೆ. ಸಂವತ್ಸರ ಧ್ಯಾನ ಸತ್ರ ಇದು. ವಾಸ್ತವಿಕವಾಗಿ ಮಂಗಳ ಕಾರ್ತಿಕದಲ್ಲಾಗಿದೆ, ಸಂವತ್ಸರ ಇನ್ನೂ ಮುಗುದಿಲ್ಲ, ಫಾಲ್ಗುಣ ಮಾಸ ನಡೀತಿದೆ. ಈ ಸಂವತ್ಸರ ಮುಗಿಯೋದರ ಒಳಗೆ 12 ಸ್ಕಂದ ಆಗಬೇಕು. ಹಾಗಾಗಿ ವಿಶ್ವಾವಸುನಾಮ ಸಂವತ್ಸರದ ಫಾಲ್ಗುಣ ಮಾಸದ ಈ ಪರ್ವಕಾಲದಲ್ಲಿ ಏಕಾದಶ ಮತ್ತು ದ್ವಾದಶ ಸ್ಕಂದಗಳನ್ನು ನಿನ್ನೆನೂ ಹೇಳಿದೆ. ಪ್ರವಚನ ಪ್ರಾರಂಭ ಮಾಡಿದ್ದು, ಸಂಕಲ್ಪ ಮಾಡಿದ್ದು ಪ್ರಾಣದೇವರ ಸನ್ನಿಧಾನದಲ್ಲಿ. ಪ್ರಾಣದೇವರ ಅನುಗ್ರಹದಿಂದ ನೈಮಿಷಾರಣ್ಯದಲ್ಲಿ ಮಂಗಳ ಆದರೂ ಕೂಡ ಈ ಸನ್ನಿಧಾನದಲ್ಲಿ 2 ಸ್ಕಂದಗಳ ಮಂಗಳ ಆಗಬೇಕನ್ನೋದಕ್ಕಾಗಿ ಏಕಾದಶ ಸ್ಕಂದದ ಚಿಂತನವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ಜಾಯಂತೆಯ ಉಪಾಖ್ಯಾನ ಅಂತ ಏಕಾದಶ ಸ್ಕಂದ ಭಾಗವತದಲ್ಲಿ ಬರುವ ಪ್ರಾರಂಭದ ಘಟ್ಟ. ವೃಷಭ ಪರಮಾತ್ಮನ 9 ಜನ ಮಕ್ಕಳು ಜಯಂತಿಯಲ್ಲಿ ಅವತಾರ ಮಾಡಿದವರು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅನ್ನುವ 9 ಜನ ಸಂಚಾರ ಮಾಡ್ತಾ ವಿದೇಹ ನಗರಕ್ಕೆ ಬಂದಿದ್ದಾರೆ. ಆ ವಿದೇಹ ನಗರದ ರಾಜ ಅವರನ್ನು ಸ್ವಾಗತ ಮಾಡಿ ಅರ್ಘ್ಯ ಪಾದ್ಯಗಳಿಂದ ಪೂಜೆಯನ್ನ ಮಾಡಿ ಬಂದ 9 ಜನರಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ರಾಜನಿಗೆ 9 ಜನ ಕೊಟ್ಟ ಉತ್ತರ ಅದನ್ನೇ ಜಯಂತೆ ಉಪಾಖ್ಯಾನ ಅಂತ ಏಕಾದಶ ಸ್ಕಂದದಲ್ಲಿ ತಿಳಿತಾರೆ. ನಿನ್ನೆ ದಿವಸ ಎಲ್ಲರೂ ಆಚರಣೆ ಮಾಡಬೇಕಾದ, ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವರ ಭಕ್ತರಾಗಬೇಕಾದರೆ ಮೊದಲನೇ ಧರ್ಮ ಯಾವುದು, ಮೊದಲನೇ ಪಾವುಟಿಗೆ ಯಾವುದು, ಅದನ್ನ ನಿನ್ನೆ ದಿವಸ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಮಾಡುವ ಸಕಲ ಕರ್ಮಗಳು ಭಗವಂತನ ಅಧೀನ. ನನ್ನ ಶರೀರ, ದೇಹ, ಇಂದ್ರಿಯ, ಬುದ್ಧಿ, ಮನಸ್ಸು ಸಕಲವೂ ದೇವರ ಅಧೀನ ಅನ್ನಬೇಕಂತ ನಿನ್ನೆ ಹೇಳಿದ ನಾನು.
ದೇವರ ಪೂಜೆ ಅಂದರೆ ಕೇವಲ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದು, ಅರ್ಚನೆ ಮಾಡೋದು ಮಾತ್ರವಲ್ಲ. ಏಕಾದಶ ಸ್ಕಂದ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಉದಿತಂ ಸದಾ ಸರ್ವಂ ಹರೇರು ವಶತ್ವೇನ ಶರೀರಂ ತಸ್ಯ ಭಣ್ಯತೆ. ಏಕಾದಶ ಸ್ಕಂದಕ್ಕೆ ಎಷ್ಟು ತಾತ್ಪರ್ಯ ಆಚಾರ್ಯ ಕೊಟ್ಟಿದ್ದಾರೆ ನೋಡಿ, ಬೇರೆ ಯಾವ ಸ್ಕಂದಕ್ಕೂ ಇಲ್ಲ. ಹಾಗಾಗಿ ಏಕಾದಶ ಸ್ಕಂದವನ್ನ ತಾತ್ಪರ್ಯ ಸಹಿತವಾಗಿ ಪ್ರವಚನ ಮಾಡಿದರೆ, ಪಾಠ ಹೇಳಿದರೆ ದೊಡ್ಡ ವಿದ್ವಾಂಸ. ನಮ್ಮ ಬೆಂಗಳೂರು ಚಾತುರ್ಮಾಸದಲ್ಲಿ ಸ್ವಾಮಿಗಳು ಪಾಠ ಹೇಳ್ತಿದ್ರು ಇದನ್ನು. 2012 ಚಾತುರ್ಮಾಸ, ಆ ಚಾತುರ್ಮಾಸ ಸಂದರ್ಭದಲ್ಲಿ ಪಾಠ ಹೇಳಿದರೆ 50 ದಿನ ಏಕಾದಶ ಸ್ಕಂದದ ಪಾಠ ಹೇಳಿದರೆ 3 ದಿನ 3 ಅಧ್ಯಾಯ ಆಗಿತ್ತು. 3 ಅಧ್ಯಾಯ, 32 ಅಧ್ಯಾಯ ಇದೆ. ಸ್ವಾಮಿಗಳು ಅಷ್ಟಕ್ಕೆ ಮುಗಿಸ್ಬಿಟ್ರು. ಅಂದ್ರೆ ಅಷ್ಟು ತಾತ್ಪರ್ಯ. ಆಚಾರ್ಯರ ಮಾತು 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 ಬಹಳ ಸುಂದರವಾಗಿದೆ. ಯಾವಾಗ ಆ 9 ಜನ ಜ್ಞಾನಿಗಳಿಗೆ ಒಂದು ಪ್ರಶ್ನೆಯನ್ನ ನಿನ್ನೆ ದಿವಸ ಕೇಳಿದ್ದಾರೆ, ಇವಾಗ 2ನೇ ಪ್ರಶ್ನೆಯನ್ನ ಕೇಳ್ತಾರೆ. ನಿಮಿರಾಜ ತನ್ನ ಮನೆಗೆ ಬಂದಂತಹ ಜ್ಞಾನಿಗಳಿಗೆ ಕೇಳ್ತಾರೆ, ಸ್ವಾಮಿ ಪರಮಾತ್ಮನ ಭಕ್ತರು ಅಂದ್ರೆ ಯಾರು ಅಂತ ಕೇಳ್ತಾರೆ. ಬಹಳ ಮಹತ್ವದ ಪ್ರಶ್ನೆ ಇದೆ. ಭಕ್ತ ಅಂದ್ರೆ ಯಾರು? ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ದೇವಸ್ಥಾನಕ್ಕೆ ಬರೋರು ಭಕ್ತರೋ, ನಿತ್ಯದಲ್ಲಿ ಪ್ರವಚನಕ್ಕೆ ಬರೋರು ಭಕ್ತರೋ, ಅಥವಾ ನಿರಂತರ ಸ್ಮರಣೆ ಮಾಡೋರು ಭಕ್ತರೋ, ಆರಾಧನೆ ಮಾಡೋರು ಭಕ್ತರೋ, ಅಥವಾ ಮಾಡೋರಿಗೆ ಸಹಾಯ ಮಾಡೋರು ಭಕ್ತರೋ, ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾ ಚರತಿ ಯದ್ ಬ್ರೂತೆ ಯೈರ್ಲಿಂಗೈ ಭಗವತ್ ಪ್ರಿಯ. ಹೆಂಗ್ ಗುರುತಿಸ್ತೀರಿ ನೀವು? ಇವನು ದೇವರ ಭಕ್ತ ಅಂತ ಅವನನ್ನು ಹೆಂಗ್ ಗುರುಸ್ತೀರಿ? ಮುಖ ನೋಡಿನ, ಮುಖದ ಮೇಲೆ ಅಂಗಾರಾಕ್ಷತೆ ಗೋಪಿಚಂದ್ರ ಇದ್ರೆ ದೇವರ ಭಕ್ತ ಅಂತೀರಾ? ಏನು ಉಟ್ಕೊಂಡ ಮಡಿ ನೋಡಿ ದೇವರ ಭಕ್ತ ಅಂತೀರಾ? ಒಬ್ಬ ವ್ಯಕ್ತಿಯನ್ನ ನೋಡಿ ಇವನು ದೇವರ ಭಕ್ತ ಅಂತ ಡಿಸೈಡ್ ಮಾಡೋದಕ್ಕೆ ಬಾಹ್ಯ ಲಿಂಗಗಳ ಸಾಕು, ಆಂತರಿಕ ಏನಾದ್ರೂ ಬೇಕು? ಬಾಹ್ಯ ಚಿಹ್ನೆಗಳ ಸಾಕ? ಬಾಹ್ಯ ಅದೂ ಬೇಕು, ಸರಿ. ಬಾಹ್ಯ ಚಿಹ್ನೆಗಳಾದ ಗೋಪಿ ಚಂದನ, ಮುದ್ರೆ, ಜನಿವಾರ, ತುಳಸಿ ಮಣಿ, ಧೋತ್ರ ಉಟ್ಕೊಳ್ತಾನೆ, ಇಷ್ಟು ಮಾತ್ರದಿಂದ ಇವನು ಭಕ್ತ ಅಂತ ಗುರುತಿಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಹಾಗಾದರೆ ಬಾಹ್ಯ ಚಿಹ್ನಕ್ಕಿಂತ ಒಳಗೆ ಬೇಕು. ಒಳಗಿಂದ ಕಣ್ಣಿಗೆ ಕಾಣುತ್ತಾ ನಿಮಗೆ? ಆ ವ್ಯಕ್ತಿಯಲ್ಲಿರುವ ಜ್ಞಾನವೋ, ಅವನಲ್ಲಿರುವ ಭಕ್ತಿಯೋ, ಅವನಲ್ಲಿರುವ ಸಿದ್ಧಿಯೋ, ತಪಸ್ಸೋ, ಅಥವಾ ದೇವರಲ್ಲಿ ಇರುವ ನಿಷ್ಠೆನೋ ಒಳಗಿದ್ದದ್ದು ಕಾಣಲ್ಲ. ಯಾವುದು ಹೊರ ಕಾಣ್ತಿದೆ ಅಷ್ಟರಿಂದ ಹೆಂಗೆ ತಿಳ್ಕೊಳ್ಳೋದು? ಹೆಂಗೆ? ಇವತ್ತು ಯಾವನೋ ಒಬ್ಬ ವ್ಯಕ್ತಿ ಬರ್ತಾನೆ, ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾನೆ, ಒಂದು 3-4 ಸಲ ಮಾಡಿದ ನಮಸ್ಕಾರ ಅಂದ್ರೆ ಇವು ಎಷ್ಟು ದೇವರ ಭಕ್ತ ಅಂತೀರಿ. ಅವನು ಆ ನಮಸ್ಕಾರ ಮಾಡಲಿಕ್ಕೆ ಹಿಂದೇನೋ ಕಾರಣ ಇರ್ತದೆ, ಅಪೇಕ್ಷೆ ಇರ್ತದೆ, ಆಸೆ ಇರ್ತದೆ, ಮನೆಯಲ್ಲಿ 100 ಸಮಸ್ಯೆಗಳಿದೆ. ಯಾರೋ ಹೇಳ್ತಾರೆ ಸಂಘದಲ್ಲಿ ಹೋಗಿ ನಮಸ್ಕಾರ ಮಾಡೋದು ನಿನ್ನ ಸಮಸ್ಯೆ ಹೋಗುತ್ತೆ, ಅದಕ್ಕೆ ಬಂದಿರ್ತಾನೆ ಅವನು. ತನ್ನ ಅಪೇಕ್ಷೆಗಳು, ತನ್ನ ಆಸೆಗಳು ಪೂರ್ಣ ಆಗೋದಕ್ಕೆ ಬಂದು 10 ಸಲ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದನ್ನ ನೋಡಿ ಇವನು ವಿಷ್ಣು ಭಕ್ತ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗತ್ತಾ? ನಮಸ್ಕಾರದಲ್ಲೂ ಬೇಕಾದಷ್ಟಿದೆ. ಉರಸ, ಶಿರಸ, ದೃಷ್ಟ್ಯ, ವಚಸ, ಮನಸ ತತ. ಪ್ರಾಮಾಣಿಕವಾಗಿ ದೇವರಲ್ಲಿ ಮನಸ್ಸಿಟ್ಟು ಭಕ್ತಿ ಮಾಡ್ತಾ ನಮಸ್ಕಾರ ಬೇರೆ. ಆಚಾರ್ಯರಂತಾರಲ್ಲ, ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ. ಬಹಳ ಸುಂದರವಾದ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ನಿಮ್ಮ ದೃಷ್ಟಿಯೊಳಗೆ ದೇವರ ಭಕ್ತ ಅಂತ ಯಾರನ್ನ ಕರಿಬೇಕು ಅಂತ ನಿಮಿರಾಜ ತನ್ನ ಮನೆಗೆ ಬಂದ ಜಯಂತೆಯರಿಗೆ ಪ್ರಶ್ನೆ ಕೇಳ್ತಾನೆ. ಅದರಲ್ಲಿ 2ನೇವರು ಉತ್ತರ ಕೊಡ್ತಾನೆ. ನಿನ್ನೆ ದಿವಸ ಕವಿ ಎನ್ನುವ ಜ್ಞಾನಿಗಳು ಉತ್ತರ ಕೊಟ್ಟಾಗಿತ್ತು. ಇವತ್ತ 2ನೇಯವರು ಹರಿ ಅನ್ನೋರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೊದಲನೇದ್ದು ದೇವರ ಭಕ್ತರಲ್ಲಿ 3 ಭಾಗ ಇದೆ ಅಂದ್ರೆ ಅವರು. ಮೊದಲನೇದ್ದು ಉತ್ತಮ ಭಕ್ತ, 2ನೇದ್ದು ಮಧ್ಯಮ ಭಕ್ತ, 3ನೇದ್ದು ಅಧಮ ಭಕ್ತ. ನಾವು ಈ 3ರಲ್ಲೂ ಸೇರಲ್ಲ, ಮತ್ತೆ ನಾವು 3ರಲ್ಲೂ ಸೇರಲ್ಲ. ಉತ್ತಮ ಭಕ್ತರಲ್ಲೂ ಅಂತ ಇಲ್ವೇ ಇಲ್ಲ, ಮಧ್ಯಮರಲ್ಲೂ ಇಲ್ಲ, ಅಧಮರಲ್ಲೂ ಇಲ್ಲ. ನಾವೆಲ್ಲ ಬರೋದಲ್ಲಿ ಅಧಮರಲ್ಲಿ ಮತ್ತೆ 3 ಭಾಗ ಅಂತ. ಅಧಮರಲ್ಲಿ 3 ಭಾಗ: ಅಧಮ ಉತ್ತಮ, ಅಧಮ ಮಧ್ಯಮ, ಅಧಮ ಅಧಮ. ನಾವು ಅಧಮಾಧಮರಲ್ಲಿ ಕೆಳಗೆ ಬರ್ತೀವಿ ಅಂತಾರೆ. ಹಾಗಾದ್ರೆ ಉತ್ತಮ ಭಕ್ತ ಅಂದ್ರೆ ಯಾರು? ಯಾರನ್ನ ಅನ್ಬೇಕು? ಏನ್ ಲಕ್ಷಣ ಅವರದು? ಉತ್ತಮ ಭಕ್ತರ ಲಕ್ಷಣ ಏನು? ಮಧ್ಯಮ ಭಕ್ತರು ಅಂದ್ರೆ ಯಾರು? ಅಧಮ ಭಕ್ತರು ಯಾರು? ಲಕ್ಷಣ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಮುಖ ನೋಡಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ.
ಉಟ್ಕೊಂಡ ಬಟ್ಟೆ ನೋಡಿ ಗುರುತಿಸ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಆ ಲಕ್ಷಣಗಳನ್ನ ಹರಿಯನ್ನೋರು ಹೇಳ್ತಾರೆ. ಸರ್ವಭೂತೇಷು ಯಪ್ಪಶ್ಯೆ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮ. ಭಾಗವತೋತ್ತಮ, ಭಗವದ್ಭಕ್ತರಲ್ಲಿ ಉತ್ತಮ ಯಾರು ಅಂದ್ರೆ ಸರ್ವಭೂತೇಷು ಯಪ್ಪಶ್ಯೆ. ಪ್ರತಿಮೆ ಶಾಲಿಗ್ರಾಮದಲ್ಲಿ ಪುಸ್ತಕದಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ವಸ್ತುಗಳಲ್ಲಿ ದೇವರಿದ್ದಾನೆ ಅನ್ನುವ ಚಿಂತನವನ್ನ ಯಾರು ಮಾಡ್ತಾನಲ್ಲ ಅವನು ಭಾಗವತ ಭಕ್ತರಲ್ಲಿ ಉತ್ತಮ ಅಂತಾರೆ. ಎಲ್ಲ ಕಡೆ ಕಾಣಿಸೋದಿಲ್ಲ ದೇವರು. ನೋಡಿ, ದೇವರು ಎಲ್ಲ ಕಡೆಗಿದ್ದಾನೆ. ಎಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ. ಹಾಗಾದ್ರೆ ಚಪ್ಪಲಿಯಲ್ಲೂ ಇದ್ದಾನೆ, ಹಾಕೊಂಡು ಬಂದಂತಹ ಚಪ್ಪಲಿಯಲ್ಲಿದ್ದಾನೆ, ಗಾಡಿಯಲ್ಲಿದ್ದಾನೆ, ಮೈಕಲ್ಲಿದ್ದಾನೆ. ಆ ವಸ್ತುಗಳಲ್ಲಿರುವ ದೇವರು ನಮಗೆ ಕಣ್ಣಿಗೆ ಕಾಣದೇ ಇರೋದು ಇದು ಅನುಗ್ರಹವೋ ಅಥವಾ ನಮ್ಮ ಮೇಲೆ ಮಾಡುವ ಒಂದು ಕೋಪನೋ ಹೇಳಿ? ಅನುಗ್ರಹ ಇದು. ಯಾಕೆ ಗೊತ್ತಾ? ಅಕಸ್ಮಾತ್ತಾಗಿ ನಾವು ಪ್ರತಿನಿತ್ಯ ಬಳಸುವ ವಸ್ತುಗಳಲ್ಲಿ ದೇವರಿದ್ದಾನೆ, ಆದ್ರೆ ಅಲ್ಲಿ ನಿಮಗೆ ಶಂಖಚಕ್ರ ಗದಾಪದ್ಮ ತೋರಿಸಿಬಿಟ್ಟ ಅಂದ್ರೆ ಆ ವಸ್ತುಗಳ ಉಪಭೋಗ ಮಾಡ್ಲಿಕ್ಕೆ ಆಗತ್ತಾ ನಿಮಗೆ? ಮಧ್ಯಾಹ್ನ ಇನ್ನೇನು ಫಾಲ್ಗುಣ ಮಾಸ ಶುರು, ಬಿಸಿಲಾಯಿತು, ಮಧ್ಯಾಹ್ನ ಎಲ್ಲೋ ಹೋಗಬೇಕು, ಎಲ್ಲೋ ನಡ್ಕೋತ ಹೋಗಬೇಕು, ಚಪ್ಪಲಿ ಹಾಕೊಂಡು ಹೋಗಬೇಕು. ಇನ್ನೇನು ಕಾಲಲ್ಲಿ ಚಪ್ಪಲಿ ಹಾಕಬೇಕು, ಆ ಚಪ್ಪಲಿಯೊಳಗೆ ಶಂಖ ಚಕ್ರ ಗದಾಪದ್ಮ ತೋರಿಸಿಬಿಟ್ಟ ಅಂದ್ರೆ ದೇವರು ಕಾಲಿಡ್ತೀರಾ? ಅಲ್ಲಿ ಏಕಾದಶಿ ನಿಶ್ಚಕ್ರ ಮಾಡಿ ದ್ವಾದಶಿ ಪಾರಣೆ ಕೂತಿದ್ದೀರಿ, ಚಿತ್ರಾವತಿ ಹಿಟ್ಟಾಗಿದೆ, ಇನ್ನೇನು ಆಪೋಷಣ ತಗೊಳ್ಬೇಕು, ಪಂಚ ಪ್ರಾಣಾಹುತಿ ತಗೊಳ್ಬೇಕು, ಕೈ ಅನ್ನ ತಗೊಳ್ರಿ, ಅವಳದಲ್ಲಿ ಶಂಖಚಕ್ರ ಕಾಣಿಸ್ಬಿಟ್ರೆ ಏನ್ರಿ ಮಾಡ್ತೀರಿ? ಆಗೋದಿಲ್ಲ. ಮೊದಲನೇದು ನಮ್ಮ ಯೋಗ್ಯತೆ ಅಲ್ಲ. ಸರಿ, ಬ್ರಹ್ಮದೇವರು ವಾಯುದೇವರು ಪರಮಾತ್ಮನನ್ನ ಎಲ್ಲ ವಸ್ತುಗಳಲ್ಲಿ ಪೂಜೆ ಮಾಡ್ತಾರೆ, ಆ ಯೋಗ್ಯತೆ ನಮ್ದಲ್ಲ. ಅಷ್ಟಕ್ಕೂ ಸಕಲ ವಸ್ತುಗಳಲ್ಲಿ ದೇವರು ದರ್ಶನ ಮಾಡಿಸದೇ ಇರೋದು ಒಂದು ಅನುಗ್ರಹ ಅಂತ. ಆದ್ರೆ ಒಂದು ಮಾತ್ರ ಸತ್ಯ, ಇದ್ದಾನೆ ಅನ್ನೋ ನಂಬಿಕೆ ಇರಲಿ. ದರ್ಶನ ಆಗೋದು ಬೇಡ, ದರ್ಶನ ಆಗೋದು ಬೇಡ. ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ, ಅವನಿದ್ದಾನೆ ಅನ್ನೋದಕ್ಕಾಗಿ ಮೊನ್ನೆ ಒಬ್ಬರನ್ನು ಕೇಳಿದರು, ಆಚಾರ್ಯ ದೇವರು ನಮ್ಮನ್ನ ಮರ್ತಾನೇನೋ? ಬಹಳ ದಿನ ಆಯಿತು, ಒಂದಾದ ಮೇಲೆ ಒಂದು ಕಷ್ಟಗಳು, ಒಂದಾದ ಮೇಲೆ ಒಂದು ದುಃಖ, ಯಾಕೋ ನಮ್ಮನ್ನ ದೇವರು ಮರ್ತಿದ್ದಾನೆ ಅಂತ ನಾನು ಒಂದೇ ಮಾತು ಹೇಳಿದೆ, ದೇವರು ನಮ್ಮನ್ನ ಮರ್ತಿಲ್ಲ ಅನ್ನೋದಕ್ಕೇನು? ಇವಾಗ ನಮ್ಮಲ್ಲಿ ಲೌಕಿಕವಾಗಿ ನೋಡಿ, ಏನ್ರಿ ನಮ್ಮನ್ನು ಮರ್ತು ಬಿಟ್ರೆ ಅವ್ರು ಹಂಗೆ ಅನಬಾರ್ದು ಅಂತ ವಾರಕ್ಕೊಂದ್ಸಲ ಫೋನ್ ಮಾಡ್ತೀರಿ, ಹೇಗಿದ್ದೀರಿ, ಚೆನ್ನಾಗಿದೆ, ಫೋನ್ ಮಾಡ್ಕೋತಿದ್ದಿಲ್ಲ ಅಂದ್ರೆ ಮರ್ತಿಲ್ಲ ಅಂತ ಅರ್ಥ. ಹಂಗೆ ದೇವರು ನಮ್ಮನ್ನ ಮರ್ತಿಲ್ಲ ಅನ್ನೋದಕ್ಕೆ ಮೊಟ್ಟ ಮೊದಲನೇದ್ದು, ಊಟ ಮಾಡಿದ ಅನ್ನ ಜೀರ್ಣ ಆಗತ್ತೆ, ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಓಡಾಡಿಕೊಂಡು ತಿರುಗಾಡಿಕೊಂಡಿದ್ದೇವೆ ಅಂದ್ರೆ ಇದರಿಂದ ತಿಳ್ಕೊಂಡ್ಬಿಡಿ ದೇವರು ನಮ್ಮನ್ನ ಮರ್ತಿಲ್ಲ. ಮೊದಲನೇ ಹೆಜ್ಜೆ ಇದು. ಅವ್ರು ಮರೆತ್ರೆ ಏನಾಗುತ್ತೆ ಹೇಳಿ? ಸಕಲ ವ್ಯವಸ್ಥೆಗಳು ಕೆಟ್ಟು ಹೋಗುತ್ತೆ. ನಾಳೆ ದಿನ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಇದ್ರೆ ಇವತ್ತು ಒಂದಿನ ತಯಾರಿ ಮಾಡಬೇಕು, ಅದರ ಹಿಂದಿನ ದಿನ ವಿಚಾರ ಮಾಡಿ. ಅನಂತ ಜೀವರಾಶಿಗಳಿಗೆ ಪ್ರತಿನಿತ್ಯದಲ್ಲಿ ದೇವರ ಅನ್ನ ಕೊಡಬೇಕು. ಹಾಗಾದ್ರೆ ಅವನು ಎಷ್ಟು ದಿನ ಮೊದಲು ತಯಾರಿ ಮಾಡಬೇಕು? 50-60 ಜನ ಊಟಕ್ಕೆ ಬರ್ತಾರೆ ಅಂದ್ರೆ ಒಂದು ವಾರದಿಂದ ನೀವು ಬರಬೇಕು, ಎಲ್ಲರೂ ಕೊಡಬೇಕು, ತನು ಮನ ಧನ. ಅನಂತ ಜೀವರಿಗೆ ಅನ್ನ ಕೊಡ್ತಾನೆ, ಒಂದಿನ ಹಾಕಿದ್ದಾನ ಪಾಂಪ್ಲೆಟ್, ತನು ಮನ ಧನದಿಂದ ಸಹಾಯ ಮಾಡ್ರಿ, ನಾನು ಎಲ್ಲಾರೇ ಕೊಡಬೇಕಾಗಿದೆ, ಇರುವೆ ಕೊಡಬೇಕು, ಸೊಳ್ಳೆ ಕೊಡಬೇಕು. ಹಾಗಾಗಿ ಸರ್ವಭೂತೇಷು ಯಪ್ಪಶ್ಯೇತ್ ಭಗವದ್ ಭಾವಮಾತ್ಮನಃ. ಇನ್ನೊಂದು ಮಾತು ಮರಿಬೇಡಿ. ಈಗ ನೋಡಿ, ಬ್ರಹ್ಮದೇವರಲ್ಲಿ ಪರಮಾತ್ಮ ಅಂತರ್ಯಾಮಿ ಇದ್ದಾನೆ, ನಮ್ಮಲ್ಲೂ ಅಂತರ್ಯಾಮಿ ಇದ್ದಾನೆ. ಬ್ರಹ್ಮದೇವರಲ್ಲಿರುವ ಪರಮಾತ್ಮನಿಗೂ ನಮ್ಮಲ್ಲಿ ಅಂತರ್ಯಾಮ ಪರಮಾತ್ಮನಿಗೆ ಏನು ವ್ಯತ್ಯಾಸ ಇದೆ? ಒಂದು ಹಂದಿಯಲ್ಲಿರುವ ದೇವರಿಗೆ ಏನು ವ್ಯತ್ಯಾಸ? ಹಂದಿಯಲ್ಲಿ ದೇವರಿಗೂ ನಮ್ಮಲ್ಲಿರುವ ವ್ಯತ್ಯಾಸ ಇರಲಿಲ್ಲ ಅಂದ್ರೆ ಹಂದಿಯಲ್ಲಿರುವ ದೇವರು ಪ್ರವಚನ ಯಾಕೆ ಬರಲಿಲ್ಲ? ಹಾಗಾದ್ರೆ ಪ್ರವಚನಕ್ಕೆ ಪಾಠಕ್ಕೆ ಬರಬೇಕಾಗಿತ್ತು, ಕೂತ್ಕೋಬೇಕಾಗಿತ್ತು, ಶ್ರವಣ ಮಾಡಬೇಕಾಗಿತ್ತು. ಪ್ರಾಯ ಜಗತ್ತಿನೊಳಗೆ ಈ ಭಾವನೆ ಕೆಲವರಿಗೆ ಬರ್ತದೆ. ತಾರತಮ್ಯ ಮನುಷ್ಯರಲ್ಲಿ ಇದೆ, ಅಂತರ್ಯಾಮಿ ನಿಯಾಮಕನಾದ ಭಗವದ್ ರೂಪಗಳಿಗಿಲ್ಲ. ಹಾಗಾದರೆ ಬ್ರಹ್ಮದೇವರಲ್ಲಿ ಅನಂತ ಗುಣಗಳಿಂದ ಇದ್ದಾನಲ್ಲ, ಅಷ್ಟೇ ಅನಂತ ಗುಣಗಳಿಂದ ನಮ್ಮಲ್ಲೂ ಇದ್ದಾನೆ, ಹಂದಿಯಲ್ಲೂ ಇದ್ದಾನೆ, ನಾಯಲ್ಲೂ ಇದ್ದಾನೆ. ಆದರೆ ಯಾರಲ್ಲಿ ಎಷ್ಟು ಗುಣಗಳನ್ನು ಅಭಿವ್ಯಕ್ತಿ ಮಾಡಬೇಕು ಅಂತ ತನ್ನ ಸಂಕಲ್ಪ. ಬ್ರಹ್ಮದೇವರಲ್ಲಿದ್ದು ಅನಂತ ಗುಣ ಅಭಿವ್ಯಕ್ತಿ ಮಾಡ್ತಾನೆ, ಗರುಡಶೇಷರಲ್ಲಿ ಇನ್ನೂ ಕಡಿಮೆ. ಅದರ ಕೆಳಗೆ ಬರುವ ದೇವತೆಗಳು, ಋಷಿಗಳು, ಮುನಿಗಳು, ಮನುಷ್ಯರು. ಒಂದು ಇರುವೆ ಇದೆ, ಇರುವೆಯಲ್ಲಿರುವ ದೇವರು ಏನು ಗುಣ ಅಭಿವ್ಯಕ್ತಿ ಮಾಡ್ತಾನೆ? ಹೊರಗೆ ಕೇವಲ ಸಕ್ರಿಯಲ್ಲಿದೆ, ಹುಡುಕಬೇಕು, ಇಷ್ಟೇ ಅಭಿವ್ಯಕ್ತಿ ಮಾಡೋದಲ್ಲಿ.
ಹಂದಿನಾಯಿಗಳಿಗೆ ಎಲ್ಲಿ ಓಡಾಡಬೇಕು, ಎಲ್ಲಿ ತಿನ್ನಬೇಕಷ್ಟೇ ಅಭಿವ್ಯಕ್ತಿ ಮಾಡ್ತಾನೆ. ಪಾಠಕ್ಕೆ, ಪ್ರವಚನಕ್ಕೆ, ಜಪ, ಪಾರಾಯಣ, ಪೂಜೆ, ಇದು ಮಾನವ ಜನ್ಮ, ಸಾರ್ಥಕತೆ ಮಾಡಿಕೊಳ್ಳಬೇಕು ಅನ್ನುವ ಜ್ಞಾನವು ಅವುಗಳಿಗೆ ಕೊಡದೇ ಇದ್ದಂಗಿರ್ತಾನೆ. ಈ ಜ್ಞಾನ ಬರಬೇಕಂತೆ. ಸರ್ವಭೂತೇಶು ಯಪ್ಪಶ್ಯೆ, ಸಕಲ ವಸ್ತುಗಳು. ಒಂದು ಮಾವಿನ ಹಣ್ಣಿನ ಗಿಡ ನಿಮ್ಮ ಮನೆಯಲ್ಲಿ ಹಚ್ಚಿದ್ದೀರಿ, ಗಿಡ ಹಚ್ಚಿದ್ದೀರಿ, ನೀರು ಹಾಕಿದ್ದೀರಿ. ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ, ಹೊಸದಾಗಿ ಮನೆ ತಗೊಂಡು 50 ವರ್ಷದ ಕೆಳಗೆ. ಅವ್ರ ಮನೆ ಹೇಳಿದರು, ಆಚಾರ್ಯ ಈ ಮನೆ ತಗೊಂಡಾಗ ಏನೂ ಇರಲಿಲ್ಲ, ಒಳ್ಳೆ ಖಾಲಿ ಸೈಟ್ ಇದ್ದು ಮನೆ ಹಾಕಿದ್ವಿ. ಮನೆ ಕಟ್ಟಿದ ಮೇಲೆ ನಾವು ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ತೆಂಗಿನ ಹಣ್ಣಿನ ಗಿಡ ಹಚ್ಚೋಣ, ತೆಂಗಿನಕಾಯಿ ಗಿಡ ಹಚ್ಚೋಣ ಅಂತ ವಿಚಾರ ಮಾಡಿದ್ವಿ. ಆಗ ಗಂಡ ಹೇಳಿದ್ರಂತೆ, ಇಬ್ಬರು ಸೇರಿ ಬೇಡ, ಇಬ್ಬರು ಒಂದೊಂದು ಹಚ್ಚೋಣ. ಒಬ್ಬರು ಪೂರ್ವಕ್ಕೆ, ಇನ್ನೊಬ್ಬರು ಪಶ್ಚಿಮಕ್ಕೆ, ಇಬ್ಬರು ಏಕಕಾಲಕ್ಕೆ ಗಿಡ ಹಾಕಿದ್ದಾರೆ, ಏಕಕಾಲಕ್ಕೆ ಗೊಬ್ಬರ ಹಾಕ್ತಾರೆ, ಏಕಕಾಲಕ್ಕೆ ನೀರು ಹಾಕಿದರು. 20 ವರ್ಷ ಆದ ಮೇಲೆ ಎರಡೂ ಗಿಡ ದೊಡ್ಡದಾಯಿತು. ಹೆಂಡತಿ ಹಚ್ಚಿದ ಗಿಡದಲ್ಲಿ ಕಾಯಿ ಬಂತು, ಗಂಡ ಹಚ್ಚಿದಲ್ಲಿ ಬರಲಿಲ್ಲ. ತಪ್ಪು ಯಾರ್ದಿದು? ಹಚ್ಚಿದವಂದ? ನೀರು ಹಾಕದೇ ಇರುತ್ತ? ಅಷ್ಟೇ ಹಾಕಿದ್ದಾರೆ. ಹೆಂಡತಿಯ ಶ್ರಮ ಪಟ್ಟಿದ್ದಾರೆ, ಅಷ್ಟೇ ಪಟ್ಟಿದ್ದಾರೆ. ಭೂಮಿ ಒಂದೇ ಇದೆ. ಒಂದೇ ಕಡೆಗೆ 20 ಮಾವಿನ ಹಣ್ಣಿನ ಗಿಡ ಇರುತ್ತೆ. ಒಂದು ಗಿಡಕ್ಕೆ ಸಿಹಿಯಾದ ಹಣ್ಣು, ಇನ್ನೊಂದು ಗಿಡಕ್ಕೆ ಹುಳಿಯಾದ ಹಣ್ಣು, ಇನ್ನೊಂದು ಗಿಡಕ್ಕೆ ಹಣ್ಣೇ ಆಗೋದಿಲ್ಲ. ಹಾಗಾದ್ರೆ ಆ ಗಿಡಗಳಲ್ಲಿ ವ್ಯತ್ಯಾಸ ಬರೋದಕ್ಕೆ ಹಣ್ಣು, ಆ ಗಿಡ ಹಚ್ಚಿದವನು ತಪ್ಪೋ, ನೀರು ಹಾಕಿದ್ದು ತಪ್ಪೋ, ನೀರಿನ ಗುಣವೋ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಂತಾರೆ, ಯಾವ ಗಿಡಕ್ಕೆ ಹಣ್ಣು ಬರಬೇಕು, ಬರದೇ ಇರೋದಕ್ಕೆ ಹಣ್ಣು ಹಚ್ಚಿದ ವ್ಯಕ್ತಿಯ ಕರ್ಮಗಳು ಅಲ್ಲಿ ಕಾರಣ ಅಂತಾರೆ. ಕರ್ಮ ಬರೀ ನಮ್ಮದಕ್ಕೆ ಮಾತ್ರವಲ್ಲ, ನಾವು ಬಳಸುವ ವಸ್ತುಗಳಿಗೂ ನಮ್ಮ ಕರ್ಮಗಳೇ ಕಾರಣ. ಆ ಗಿಡದಲ್ಲಿ ಹಣ್ಣು ಬರದೇ ಇರುವುದಕ್ಕೆ ನಮ್ಮ ಕರ್ಮ ಅಲ್ಲಿ ಕಾರಣ ಆಗುತ್ತೆ. ಇದೊಂದು ಅದ್ಭುತ ವಿಚಾರ ಕೊಡ್ತಾರೆ ಶ್ರೀಮದಾಚಾರ್ಯರು. ಪ್ರಾಚೀನವಾದ ಕರ್ಮಗಳು ನೋಡಿ, ಈಗ ಹೇಳಿದ್ನಲ್ಲ, ನೀವು ಹಚ್ಚಿದ ಗಿಡದಲ್ಲಿ ಈಗ ಕೆಲವು ಗಿಡಗಳು, ಮಾವಿನ ಹಣ್ಣಿನ ಗಿಡ ನೋಡಿ, ಈಗ ಆಲ್ರೆಡಿ ನಾನು ಮೊನ್ನೆ ಚೆನ್ನೈಗೆ ಹೋಗಿದ್ದೆ, ಒಂದು ವಾರ ಉಪನ್ಯಾಸ, ಆಲ್ರೆಡಿ ಮಾವಿನ ಹಣ್ಣು ಶುರುವಾಗಿಬಿಟ್ಟಿದ್ದಲ್ಲಿ, ಕಾಯಿಯಲ್ಲ ಹಣ್ಣುಗಳೇ ಮಾವಿನ ಹಣ್ಣು. ಈಗ ಗುರುವಾರ ಎಲ್ಲ ರಾಯರಿಗೆ ಅದೇ ಅಭಿಷೇಕ. ಹಾಗಾದರೆ ಮಣ್ಣು ಒಂದೇ, ಭೂಮಿ ಒಂದೇ, ಆದರೆ ದೇಶ ಕಾಲದಲ್ಲಿ ನಮ್ಮಲ್ಲೆಲ್ಲ ಚೈತ್ರ ವೈಶಾಖದಲ್ಲಿ ಬರ್ತದೆ, ಕೆಲವು ಕಡೆ ಆಷಾಢದಲ್ಲಿ ಬರ್ತದೆ. ನೈಮಿಷಾರಣ್ಯದಲ್ಲಿ ಹೋದಾಗ ನೋಡಿ, ಮಾವಿನ ಹಣ್ಣಲ್ಲಿ ಬರೋದೇನೆ ಕಾರ್ತಿಕ ವೈಶಾಖ ಮಾರ್ಗಶಿರದಲ್ಲಿ ಬರ್ತದಲ್ಲಿ. ಭಗವಂತನ ಸಂಕಲ್ಪ. ಆಚಾರ್ಯರಂತಾರೆ, ಯಾವ ಗಿಡಕ್ಕೆ ಹಣ್ಣಾಗಬೇಕು, ಆ ಹಣ್ಣು ಕಾಯಿ ಇರಬೇಕು, ಹಣ್ಣಾಗಬೇಕು, ಸಿಹಿಯಾಗಬೇಕು, ಹುಳಿ ಇರಬೇಕು, ಪ್ರತಿಯೊಂದಕ್ಕೂ. ಈ ಧೋತ್ರ ನಾನು ಉಟ್ಕೊಳ್ಬೇಕಾದರೆ ಈ ಧೋತ್ರ ರೆಡಿ ಆಗೋದಕ್ಕೆ ನನ್ನ ಕರ್ಮನು ಅದಕ್ಕೆ ಕಾರಣ ಆಯಿತು ಅಂತಾರೆ. ಇದು ನನ್ನ ಕರ್ಮನು ಇದಕ್ಕೆ ಕಾರಣ ಆದದ್ದರಿಂದ ಈ ಧೋತ್ರ ನಾನು ಉಟ್ಕೊಳ್ಳೋಂಗಾಯಿತು. ಇಲ್ಲ ಅಂದ್ರೆ ಇದು ಇನ್ಯಾರೋ ಉಡ್ತಿದ್ರು. ಉಡುವ ಬಟ್ಟೆ, ಊಟ ಮಾಡುವ ಅನ್ನ, ಹೊದುವ ವಸ್ತ್ರ, ಅದು ರೆಡಿಯಾಗಬೇಕಾದರೂ ನಮ್ಮ ಕರ್ಮ, ಅದು ನಮ್ಮ ಉಪಯೋಗಕ್ಕೆ ಬರಬೇಕಾದರೂ ನಮ್ಮ ಕರ್ಮ, ಅದು ಎಷ್ಟೊತ್ತು ನಮ್ಮ ಉಪಯೋಗ ಬರಬೇಕು ಅದು ದೇವರ ಇಚ್ಛಾ. ಹೊಸ ಪಂಜೆ ಇದೆ, ಸ್ನಾನ ಮಾಡಿದ್ದೀರಿ, ಮನೆಯಲ್ಲಿ ಒಂದು ವಾರ ಬಳಸಿದ್ದೀರಿ, ಸಂಘಕ್ಕೆ ಬಂದು ಎಲ್ಲ ಒಣಾಕಿದ್ದೀರಿ, ಆ ಒಂದು ವಾರ ಮಾತ್ರ ನಿಮ್ಮ ಹತ್ರ ಇರಬೇಕು ಅಂತ ಇದ್ರೆ ಮತ್ತು ನಾವೇ ಇರ್ತೀವಿ, ಯಾರು ಬೇರೆ ಇರಲ್ಲ. ಇರೋರು ಇಷ್ಟೇ ಜನ ಸಂಘದಲ್ಲಿ ತಂದು ಒಣಾಕಿರ್ತೀರಿ, ಕೃಷ್ಣಾರ್ಪಣ ಪಂಜ. ಬಹಳ ಸುಂದರವಾದ ಮಾತು ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಯಾವ ವ್ಯಕ್ತಿ ಸಕಲ ವಸ್ತುಗಳಿಗೂ ದೇವರು ನಿಯಾಮಕ. ಹಣ್ಣಿಗೆ ಮಾತ್ರವಲ್ಲ, ಹಣ್ಣಿಗೆ, ಹಣ್ಣಿನಲ್ಲಿದ್ದ ರಸಕ್ಕೆ, ಹಣ್ಣಿನಲ್ಲಿದ್ದ ಬಣ್ಣಕ್ಕೆ. ಆರೆಂಜ್ ಹಣ್ಣಿನ ಬಣ್ಣ ಬೇರೆ, ಆಪಲ್ ಬಣ್ಣ ಬೇರೆ, ಬಾಳೆಹಣ್ಣಿನ ಬಣ್ಣ ಬೇರೆ, ದಾಳಿಂಬೆ ಇಲ್ಲಿ ಬೇರೆ ಹಣ್ಣಿನ ಬಣ್ಣ. ಆ ಹಣ್ಣುಗಳ ಬಣ್ಣಗಳಿಗೂ ಅವುಗಳ ಮೇಲೆ ಇರುವ ತೊಗಟೆಗಳಿಗೂ ಏನು ಅದ್ಭುತವಾದ ಸೃಷ್ಟಿ ದೇವರು ಮಾಡ್ತಾನೆ. ಒಂದು ಹಣ್ಣು ಬಿಚ್ಚೆ ಮತ್ತೆ ಮೊದಲಿದ್ದಂಗೆ ಅದನ್ನು ಜೋಡಿಸೋದಕ್ಕೆ, ಸೇರಿಸೋದಕ್ಕಾಗತ್ತಾ? ಹಾಗಾಗಿ ಯಾವ ವ್ಯಕ್ತಿ ಇದನ್ನ ತಿಳ್ಕೊಳ್ತಾನೆ, ಸಕಲ ವಸ್ತುಗಳಿಗೆ ದೇವರು ನಿಯಾಮಕ, ಎಲ್ಲ ವಸ್ತುಗಳಿಗೆ ದೇವರು ಕಾರಣ ಅನ್ನುವ ಜ್ಞಾನ ಗಟ್ಟಿಯಾಗಿ ಮಾಡಿಕೊಳ್ತಾನೆ. ನಾನು ದೇವರ ಅಧೀನ, ದೇವರು ಸ್ವಾಮಿ, ನಾನು ದೇವರ ಅಧೀನ ಅನ್ನುವ ಜ್ಞಾನ ಯಾರಿಗೆ ಬರುತ್ತೋ, ಬರೋದಲ್ಲ, ಈ ಜ್ಞಾನ ಸ್ಥಿರವಾಗಿ ಯಾರಿಗೆ ಉಳಿಯುತ್ತೋ ಅವನು ಭಗವದ್ ಭಕ್ತರಲ್ಲಿ ಎ ಗ್ರೇಡ್ ಭಕ್ತ ಅಂತ. ಅದು ಕೇವಲ ವಾಯುದೇವರು, ಬ್ರಹ್ಮದೇವರು, ದೇವತೆಗಳು ಮಾತ್ರ. ಇದು ಮೊದಲನೆಯವನ. ಇನ್ನ ಮಧ್ಯಮ ಭಕ್ತ ಯಾರು? ಇದಕ್ಕೆ ಆಚಾರ್ಯರ ತಾತ್ಪರ್ಯ ಇದೆ. ಇದು ಒಂದೇ ಶ್ಲೋಕಕ್ಕೆ ಆಚಾರ ಕೊಡ್ತಾರೆ ನೋಡಿ.
ಆಚಾರ್ಯರಂತಾರೆ ಪೂರ್ಣತ್ವಾಂ ಆತ್ಮಶಬ್ದೋಕ್ತಃ ಕಶ್ಚಿತ್ ಸರ್ವನರೋತ್ತಮಃ ಸೋಪಿ ನಾರಾಯಣೋ ನಾನ್ಯಃ ಸಜ ಸರ್ವೇಷು ಸಂಸ್ಥಿತಃ ತತ್ವಶ ಇತರೆ ಸರ್ವೇ ಶ್ರೀ ಬ್ರಹ್ಮೇಶ ಪುರಸ್ಸರಾಃ. ಇದೊಂದು ದೊಡ್ಡ ವಿಚಾರ, ಇದು ಬಹಳ ದೊಡ್ಡ ವಿಚಾರ. ಈಗ ನಾನೊಂದು ಆಕಳಿಗೆ ನಾನು ಕಾಲಿನಿಂದ ಒದಿಬೇಕು, ಒದ್ದೆ ಅಂತ ಇಟ್ಕೊಳ್ಳಿ, ಒದಿಬೇಕು ಅಂದ್ರೆ ಒದ್ದೆ. ಆಕಳನ್ನು ಪುಸ್ತಕವನ್ನು ನಾನು ಕಾಲಿನಿಂದ ಒದ್ರೆ ನನ್ನ ಕಾಲಿನಿಂದ ಒದೆಯುವಂತೆ ನನಗೆ ಪ್ರಚೋದನೆ ಪ್ರೇರಣೆ ಮಾಡಿದ್ದು ನನ್ನ ಕಾಲಿಗೆ ಅಭಿಮಾನಿಯಾದ ಇಂದ್ರನ ಮಗ ಜಯಂತ. ಜಯಂತನಿಗೆ ಪ್ರೇರಣೆ ಮಾಡಿದ್ದು ವಾಯುದೇವರು, ವಾಯುದೇವರಿಗೆ ಪರಮಾತ್ಮ. ಹಾಗಾದರೆ ಪರಮಾತ್ಮನ ಪ್ರೇರಣೆಯಿಂದ ವಾಯುದೇವರು, ವಾಯುದೇವರ ಪ್ರೇರಣೆಯಿಂದ ಜಯಂತ, ಜಯಂತನ ಪ್ರೇರಣೆಯಿಂದ ನಾನು. ಹಾಗಾದರೆ ನಾನು ಕಾಲಿನಿಂದ ಆಕಳಿಗೆ ಒದ್ರೆ ಆಕಳಿಗೆ ಒದ್ದ ಪಾಪದಲ್ಲಿ ನಾನು ಮಾತ್ರ ಯಾಕೆ ಭಾಗಿ? ನನಗೆ ಪ್ರೇರಣೆ ಮಾಡಿದ್ದಕ್ಕೆ ಜಯಂತನಿಗೂ ಪಾಪ ಬರಲಿ, ಅವನಿಗೆ ಪ್ರೇರಣೆ ಮಾಡಿದ್ದಕ್ಕೆ ವಾಯುದೇವರಿಗೂ ಪಾಪ ಬರಲಿ, ಅವರಿಗೆ ಪ್ರೇರಣೆ ಮಾಡಿದ್ದಕ್ಕೆ ದೇವರಿಗೂ ಪಾಪ ಬರಲಿ. ಅದೆಲ್ಲಾನು ಬರೀ ಕಾಲಿಂದ ಒದ್ದದ್ದಲ್ಲ. ಏಕಾದಶಿ ನಾನು ಅವಲಕ್ಕಿ ತಿಂದರೆ ಆ ಪಾಪಕ್ಕೂ ದೇವರು ಒಳಗಾಗಲಿ, ನಾನು ಶಾಲಿಗ್ರಾಮಕ್ಕೆ ತುಳಸಿ ಹಚ್ಚಿದ ಆ ಪುಣ್ಯಕ್ಕೂ ದೇವರು ಒಳಗಾಗಲಿ. ಇದೊಂದು ಬಹಳ ದೊಡ್ಡ, ಇವತ್ತಿನವರು ಕೇಳೋ ಪ್ರಶ್ನೆ ಇದು. ಇವತ್ತಿನ ಯಂಗ್ ಹುಡುಗರು ಸಮಾಜದಲ್ಲಿ ದೊಡ್ಡ ಪ್ರಶ್ನೆ ಇದು. ದೇವರ ಪ್ರೇರಣೆ ಇಲ್ಲದೆ ನಾವೇನೂ ಮಾಡಲಿಲ್ಲ, ಅದೊಂದು ಸತ್ಯನ? ಭಗವಂತನ ಪ್ರೇರಣೆಯಿಂದ ಏನು ಇಲ್ಲದೆ ಏನೂ ಮಾಡಲ್ಲ ಅಂದ್ರೆ ನಾವು ಏನೇ ಮಾಡಿದರೂ ದೇವರ ಪ್ರೇರಣೆಯಿಂದಲೇ ಮಾಡ್ತೇವೆ. ಹಾಗಾದ್ರೆ ಅವನೇ ಮಾಡಿಸಿದರೆ ನಮ್ಮನ್ನ ಯಾಕೆ ಪಾಪಕ್ಕೆ ಗುರಿ ಮಾಡ್ತೀರಿ? ಆ ಕರ್ಮ ಯಾರು ಮಾಡಿಸಿದ್ದು? ಅದು ನಿಮ್ಮ ದೇವರೇ ಅಲ್ಲ. ಇವತ್ತು ನೀವು ಮಾಡುವ ಕರ್ಮಕ್ಕೆ ಹಿಂದಿನ ಜನ್ಮದ ಕರ್ಮ ಅಂತೀರಿ, ಆ ಕರ್ಮ ಮಾಡಿಸಿದ್ದಾರು ದೇವರು. ಆ ಕರ್ಮಕ್ಕೆ ಅದರ ಹಿಂದಿನ ಜನ್ಮ, ಅದನ್ನು ಮಾಡಿಸಿದ್ದಾರೆ. ಕೊನೆಗೆ ಹೋಗೋದು ಎಲ್ಲಿ? ಮತ್ತೆ ಕೊನೆಗೆ ಹೋಗೋದು ದೇವರಿಂದ ಅಧೀನವಾಗಿ. ಈಗ ಇಬ್ಬರು ಊಟಕ್ಕೆ ಬಂದಿರ್ತಾರೆ, ಇಬ್ಬರಲ್ಲಿ ಒಬ್ಬನು ನಿಮ್ಗೆ ಬಹಳ ಬೇಕಾದವನು ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ ನಿಮ್ಗೆ ಬೇಕಾದವನಲ್ಲ, ಇನ್ನೂ ಉದಾಸೀನ. ಬೇಕಾದವನಿಗೆ ಇಲ್ಲಿ ಮೇಲೆ ಬರ್ರಿ ಅಂತ ಕೊಡಿಸ್ತೇವೆ, ಬೇಕಾದವನಿಗೆ ಇಲ್ಲಿ ಕೂಡಿಸ್ತೀವಿ. ಆ ಬೇಕಾದವನು ಅವನ ಜೊತೆಗೆ ಬಂದವನಿಗೂ ಅವನಿಗೂ ನಮ್ಮ ಪಕ್ಕದಲ್ಲಿ ಇಲ್ಲ ನೀವು ಕೂಡ್ರಿ, ಅವನಿಗೆಲ್ಲ ಹೆಂಗೆ ಕೂಡಿಸ್ತೀವಿ, ಇಬ್ಬರಿಗೂ ಹಾಕ್ತೀರಿ, ಊಟಕ್ಕೆ ಹಾಕ್ತೀರಿ. ಯಾಕೆ ಈ ವ್ಯತ್ಯಾಸ ಬಂತು? ಇವನು ಬಹಳ ಬೇಕಾದವನು ಅಂತ ಮೇಲೆ ಕೂಡಿಸಿದ್ದಾಯಿತು, ಅವನೇನೋ ಗೊತ್ತಿಲ್ಲ, ಒಟ್ಟಿಗೆ ಇವ್ರಿಗೆ ಬೇಕಾದವನು ಅಂತ ಇನ್ನೆಲ್ಲೋ ಹಾಕಿರ್ತೀವಿ. ಈ ವ್ಯವಸ್ಥೆ ಮನುಷ್ಯರು ಮಾಡಲಿ, ದೇವರೇ ಮಾಡ್ತಾನೆ. ಇವನು ಬೇಕಾದವನು, ಇವನು ಬೇಡಾದವನು, ಬೇಕಾದವನನ್ನು ಶ್ರೀಮಂತ ಮಾಡ್ತಾನೆ, ಬಡವರ ಮಾಡ್ತಾನೆ. ಈ ವ್ಯತ್ಯಾಸ ದೇವರು ಯಾಕೆ ಮಾಡಬೇಕು ಹೇಳಿ? ಎಲ್ಲದಕ್ಕೂ ಈ ಒಂದು ಅರ್ಥ ಏನೋ ಅಂತಾರಲ್ಲ, ಅಜಾಪುತ್ರೋ ಬಲಿಂದದ್ಯ, ದುರ್ಬಲರನ್ನೆಲ್ಲ ಬಲಿ ಮಾಡಿಬಿಡೋದು, ತಪ್ಪು ನಡೆದ್ರೆ ಯಾರ ಮೇಲೆ ಹಾಕ್ಬಿಡೋದು. ಹಂಗೆ ಮಾಡಿಸೋದೆಲ್ಲ ತಾನೇ ಮಾಡಿಸಿ ದೇವತೆಗಳ ಮೂಲಕ ನಮ್ಮಿಂದ ಪಾಪ ಮಾಡಿಸ್ತಾನೆ. ಅದರ ಪಾಪಕ್ಕೆ ಹೊಣೆಗಾರ ಮಾತ್ರ ಜೀವನಿಗೆ ಮಾಡುತ್ತಾನೆ, ತಾನೂ ತಗೊಳ್ಳಲ್ಲ, ದೇವತೆಗಳಿಗೂ ಕೊಡಲ್ಲ. ಆಚಾರ್ಯರ ಕಾರಣ ಕೊಡ್ತಾರೆ, ತದ್ವಶ ಇತರೆ ಸರ್ವೇ ಶ್ರೀ ಬ್ರಹ್ಮೇಶ ಪುರಸ್ಸರಾಃ ಸಯೇವತು ಸ್ವಭಕ್ತೇಷು ಸ್ಥಿತ್ವಾ ಅನುಗ್ರಹಕಾರಕಃ ಅಜ್ಞೇಷು ಅಜ್ಞಾನಯಂತಾಚ ದ್ವಿಷತ್ಸು ದ್ವೇಷಕಾರಕಃ. ಇದನ್ನು ತಿಳ್ಕೋಬೇಕಂತಾರೆ ನೋಡಿ. ಯಾರಾದರೂ ನಿಮ್ಮನ್ನು ನಿಂದೆ ಮಾಡಿದರೆ ಆ ವ್ಯಕ್ತಿ ಮೇಲೆ ಕೋಪ ಮಾಡ್ಕೋಬೇಡಿ. ಯಾಕಂದ್ರೆ ಅವನೊಳಗೆ ಇದ್ದು ನಿಂದೆ ಮಾಡಿಸೋದು ಪರಮಾತ್ಮನೇ, ಇವನು ಹೊಗಳಿದ ಅಂದ್ರೆ ಇವನಲ್ಲಿ ಹೊಗಳಿಸೋದು ಪರಮಾತ್ಮನೇ. ಹಾಗಾದ್ರೆ ಮೊದಲನೇದ್ದು ದೇವರಿಗಂತೂ ಪುಣ್ಯ ಪಾಪಗಳ ಸಂಬಂಧ ಇಲ್ಲ, ಅವನು ನಿರ್ಲೇಪ. ಅವನು ಇದಕ್ಕೂ ಕಾರಣ ಆಚಾರ್ಯ ಕೊಟ್ಟಿದ್ದಾರೆ. ದೇವರಿಗೆ ಪುಣ್ಯ ಪಾಪ ಯಾಕಿಲ್ಲ ಹೇಳಿ? ನಮ್ಮಿಂದ ಯಾವುದೇ ಕರ್ಮ ಮಾಡಿಸಿದರೂ ಆ ಕರ್ಮದಿಂದ ಬರಬೇಕಾದ ಪುಣ್ಯವೋ ಪಾಪವೋ ಯಾಕಿಲ್ಲ ದೇವರಿಗೆ? ನಮಗೆ ಮಾತ್ರ ಯಾಕೆ? ಅದ ಯಾಕೆ? ಸರಳ ಒಂದೇ ಉತ್ತರ, ಫಸ್ಟ್ ಕ್ಲಾಸ್. ಟೀಕಾರ ಸುಧಾದಲ್ಲಿ ಹೇಳೋ ಮಾತಿದು. ನಾನು ಸಂಧ್ಯಾ ವಂದನೆ ಮಾಡಿದೆ, ನಾನು ಆಚಾರ್ಯರಿಗೆ ಒಂದು ತಂಬಿಗೆ ನೀರು ಕುಡಿಯೋದಕ್ಕೆ ಕೊಟ್ಟೆ, ನಾನು ಆಚಾರ್ಯರಿಗೆ ಬಡಿಸಿದೆ, ಇದೇನು ನಾನು ಅಂತ ನಾವಂತೇವೆ. ಈ ಅಭಿಮಾನವೇ ನಮಗೆ ದುಃಖಕ್ಕೆ ಕಾರಣ. ದೇವರಿಗೆ ಯಾಕೆ ದುಃಖ ಇಲ್ಲ ಅಂದ್ರೆ ಇದು ನಾನು ಮಾಡಿದೆ ಅಂತ ಅಭಿಮಾನವೇ ಇಲ್ಲ ಅವನಿಗೆ. ಬರೀ ಇದೊಂದಲ್ಲ, ಇಡೀ ಬ್ರಹ್ಮಾಂಡವನ್ನ ಪ್ರಳಯ ಕಾಲದಲ್ಲಿ ಉದರದಲ್ಲಿದ್ದದ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ. ಯಾವುದರ ಮೇಲೂ ಅಭಿಮಾನ ಮಾಡಲ್ಲ ಅವನು. ನಿಮಗೆ ಯಾಕೆ ಗೊತ್ತು ಅಭಿಮಾನ ಮಾಡಲ್ಲ ಅಂತ ದೇವರು ಅಂದ್ರೆ? ಒಂದು ವೇಳೆ ದೇವರು ಅಭಿಮಾನ ಮಾಡ್ತಿದ್ರೆ ಸೃಷ್ಟಿ ಸ್ಥಿತಿ ಎರಡೇ ನಡಿಬೇಕು, ಲಯ ನಡಿಲೇಬಾರದು. ಮೊಬೈಲು ಇಲ್ಲಿ ಸ್ಟ್ಯಾಂಡಿಗೆ ಹಾಕಿದ್ದಾರೆ ರೆಕಾರ್ಡಿಗೆ,
ಈ ಮೊಬೈಲನ್ನು ತೆಗೆದು ಹಿಂಗೆ ಕೆಳಗೆ ಬೀಸಿದ್ರೆ ಅಥವಾ ಕೆಳಗೆ ಬಿದ್ದರೆ ಅದು ತಾನಾಗೆ ಬೀಳಿ ಯಾರಾದರೂ ಬೀಳಿಸಿದ್ರೆ ದುಃಖ ಯಾರಿಗಾಗತ್ತೆ? ಬಹಳ ಆದ್ರೆ ನೀವೆಲ್ಲ ಏನು ಅನ್ಬೋದು, ಅಯ್ಯೋ ಅಂತ ಇಷ್ಟೇ ಅಂತೀರಿ, ಅಯ್ಯೋ ಪಾಪ ರೆಕಾರ್ಡ್ ಆಗ್ತಿತ್ತು ಬಿತ್ತಲ್ಲ ಅಂತ ಇಷ್ಟೇ ದುಃಖ. ಆದ್ರೆ ನಿಜವಾಗಿ ದುಃಖ ಯಾರಿಗೆ? ಯಾಕೆ? ಅಭಿಮಾನ ಎಲ್ಲಾ ಕಡೆ, ಇಲ್ಲೊಂದಲ್ಲ, ಬರೀ ಮೊಬೈಲ್ ಅಲ್ಲ, ಎಷ್ಟು ಸಹಜ ನೋಡಿ. ಈಗ ನಾಳೆ ದಿನ ರಾಯರ ಪಟ್ಟಾಭಿಷೇಕ, ನೀವೆಲ್ಲ ತೀರ್ಥ ಪ್ರಸಾದಕ್ಕೆ ಬರ್ತೀರಿ, ಎಲೆಗಳು ಹಾಕಿರ್ತಾರೆ, ಈ ಕಡೆ ಒಂದು ಎಲೆ ಅಲ್ಲೊಂದು ಲೈನ್ ಹಾಕ್ತಾರೆ, ಈ ಲೈನಲ್ಲಿ ಒಂದು ದೊಡ್ಡ ಎಲೆ ಇರ್ತದೆ, ನೀವು ಕೂಡಬೇಕು ಅಂತ ಡಿಸೈಡ್ ಮಾಡಿರ್ತೇವೆ ದೊಡ್ಡ ಎಲೆ ಅಂತ. ಒಂದು ಲೋಟನೂ ಇಟ್ಟಿರ್ತೀರ ಅಂತ ಇಟ್ಕೊಳ್ಳಿ, ಒಂದು ಲೋಟ ಇಟ್ಟು ಒಂದೆರಡು ಪ್ರದಕ್ಷ ನಮಸ್ಕಾರ ಹನುಮಂತೆ ಮಾಡಬೇಕು. ಅಷ್ಟರಲ್ಲಿ ಯಾರಾದರೂ ಪಕ್ಕದಲ್ಲಿ ಲೋಟ ಇಟ್ಟಲ್ಲಿ ಕೂತ್ರೆ ನನ್ನೆಲೆ 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 ಅಂತ, ನೀನು ಬರೋದಕ್ಕಿಂತ ಮೊದಲು ನಿಂದಾಗಿರ್ಲಿಲ್ಲ. ಎಷ್ಟು ವಿಚಿತ್ರ ಅಂದ್ರೆ, ಬರೋದಕ್ಕಿಂತ ಮೊದಲು ನಿಂದಾಗಿರ್ಲಿಲ್ಲ, ಊಟ ಆದ್ಮೇಲೂ ನಿಂದಲ್ಲ. ಅದು ಬಿಟ್ಟು ಹೋಗ್ತೀರಿ. ಅಕಸ್ಮಾತ್ ಅಭಿಮಾನ ಮಾಡ್ತಿದ್ರೆ ಊಟ ಆದ್ಮೇಲೆ ಮಾಡ್ಬೇಕಾಗಿತ್ತು, ಊಟ ಆದ್ಮೇಲೆ ಯಾರು ತೆಗೆದ್ರು ನೋಡಲಿ, ಯಾಕೆ ತೆಗಲಿಲ್ಲ ಅಂತಾರೆ ಊಟ ಇನ್ನು. ಈ ಅಭಿಮಾನ ದೇವರಿಗಿಲ್ಲ ಅಂತಾರೆ ಆಚಾರ್ಯರು, ಸರ್ವಥಾ ಇಲ್ಲ. ಅಜ್ಞೇಶು ಅಜ್ಞಾನ ಎಂತಾಚ ದ್ವಿಷಸ್ಸು ದ್ವೇಷಕಾರಕ. ಹಾಗಾಗಿ ಪರಮಾತ್ಮ ಎಲ್ಲರಿಗೂ, ಈಗ ನೋಡಿ ಇದೇ ಮಾತೆ, ಇವತ್ತು ನಾನೊಂದು ಪಾಪಕರ್ಮ ಮಾಡಲಿಕ್ಕೆ ಹಿಂದಿನ ಜನ್ಮದ ಪಾಪಕರ್ಮ, ಅದಕ್ಕೆ ಹಿಂದೆ ಕೊನೆಗೆ ಹೋಗೋದೆಲ್ಲಿ ಅಂದ್ರೆ ಸ್ವರೂಪ, ಜೀವನ ಸ್ವರೂಪ, ಅದು ಅನಾದಿ ನಿತ್ಯ, ಅದಕ್ಕೆ ಬದಲಾವಣೆ ಇಲ್ಲ. ಸ್ವರೂಪಕ್ಕೆ ಸ್ವಭಾವಕ್ಕೆ ಎಂದಿಗೂ ಬದಲಾವಣೆ ಇಲ್ಲ. 10,000 ಸಾಬಣ ತಗೊಂಡು ತಿಕ್ಕಿದ್ರು ಕಾಗೆ ಬೆಳಗಾಗೋದಿಲ್ಲ. ಹಾಗೇನೆ ಅಜ್ಞಾನಿಗಳನ್ನ, ಈಗ ನೋಡಿ ಪ್ರಹ್ಲಾದರಾಜರಿಗೆ ನರಸಿಂಹದೇವರ ದರ್ಶನ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಸ್ತಂಭದಿಂದ ನರಸಿಂಹದೇವರು ಬರೋದಕ್ಕೆ ಒಂದು ಗರ್ಭದಲ್ಲಿದ್ದಾಗ ನಾರದರು ಮಾಡಿದ ಉಪದೇಶ ಮಾತ್ರವಲ್ಲ, ಪ್ರಹ್ಲಾದರಾಜರನ್ನ ಕೂಡಿಸಿಕೊಂಡು ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ತರ್ಕಶಾಸ್ತ್ರ ಪಾಠ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಸಪ್ತಮಸ್ಕಂದ ಹೇಳುವಾಗ ಕೇವಲ ಪ್ರಹ್ಲಾದರಾಜರಿಗೆ ಭಕ್ತಿ ಶ್ರದ್ಧೆ ಇಷ್ಟು ಮಾತ್ರವಲ್ಲ, ತರ್ಕಶಾಸ್ತ್ರದೊಳಗೆ ಅದ್ವಿತೀಯ ಪಂಡಿತರವರು. ಆದರೆ ತಾನು ಓದಿದ ತರ್ಕಶಾಸ್ತ್ರ ಹೊರಗೆ ಹಾಕಲಿಲ್ಲ, ಅದನ್ನು ವ್ಯಾಸರಾಜರಾದ ಹೊರಗೆ ಹಾಕಿದರು. ಪ್ರಹ್ಲಾದರಾಜರಾದಾಗ ಪರಮಾತ್ಮನಿಂದ ದತ್ತಾತ್ರೇಯ ರೂಪಿಯಿಂದ 3 ಜನ, ಅಲರ್ಕ ಅನ್ನುವ ರಾಜ, ಕಾರ್ತವೀರ್ಯಾರ್ಜುನ, ಪ್ರಹ್ಲಾದ, ಇವರು 3ರನ್ನ ಕೂಡಿಸಿಕೊಂಡು ತರ್ಕಶಾಸ್ತ್ರದ ಉಪದೇಶ ಮಾಡ್ತಾರೆ. ಅದನ್ನ ನ್ಯಾಯಾಮೃತ, ತರ್ಕ ತಾಂಡವ, ತಾತ್ಪರ್ಯ ಚಂದ್ರಿಕಾ, ಆ ತರ್ಕ ತಾಂಡವ ಅಂತಲೇ ಪ್ರತ್ಯೇಕ ವ್ಯಾಸರಾಜರು ಬರೆದರು. ಅದನ್ನು ಬರೆಯೋದಕ್ಕೆ ಪ್ರಹ್ಲಾದರಾಜರಾದಾಗ ಓದಿದ ಜ್ಞಾನ ನೆನಪಿತ್ತವರಿಗೆ. ವಿಚಾರ, ನಮ್ಮಲ್ಲಿ ಒಂದು ಪದ್ಧತಿ ಇದೆ ನೋಡಿ, ತಂದೆ ಪಂಡಿತ ಆದರೆ ಮಗನೂ ಪಂಡಿತ ಆಗಬೇಕು, ಕನಿಷ್ಠ ಪಕ್ಷ ಪಂಡಿತ ಆಗದಿದ್ರು ಸನ್ಮಾರ್ಗದಲ್ಲಾದರೂ ಇರ್ತಾನೆ. ಈಗ ನೋಡಿ, ಪ್ರಹ್ಲಾದರಾಜರು ತಂದೆ ಮಹಾವಿದ್ವಾಂಸರಾದರು, ಅವ್ರ ಮಗ ಉಪನಿಷತ್ತು ಹೇಳ್ತದೆ, ಛಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತು, ಈ ವಿರೋಚನ ಬ್ರಹ್ಮದೇವರ ಹತ್ರ ಹೋಗಿದ್ದ, ಬ್ರಹ್ಮದೇವರಿಂದ ಉಪದೇಶ ಪಡೆದ, ಬ್ರಹ್ಮದೇವರಂತಹ ಗುರುಗಳ ಸಿಕ್ಕರೂ ಕೂಡ ಇವನಿಗೆ ಜ್ಞಾನ ಬರಲಿಲ್ಲ. ಕೊನೆಗೂ ಅಹಂ ಬ್ರಹ್ಮಾಸ್ಮಿನಿ ಅಂದ, ನಾನೇ ದೇವರು, ಜಗತ್ತು ಸುಳ್ಳು, ದೇವರ ಸೃಷ್ಟಿಕರ್ತ ಅಲ್ಲ. ಯಾಕಂದ್ರೆ ಅವನ ಸ್ವಭಾವವೇ ದುಷ್ಟ. ತಂದೆ ಒಳ್ಳೆಯವನಿದ್ರೂ ಕೂಡ ಮಗನಲ್ಲಿ ಬರಲಿಲ್ಲ, ಮತ್ತು ಮುಂದೆ ಮೊಮ್ಮಗ ಒಳ್ಳೆಯವರು ಬಂದ. ಪರಮಾತ್ಮನಿಗೆ ತ್ರಿಪಾದ ಭೂಮಿಯನ್ನು ದಾನ ಕೊಡುವ ಈ ಮಧ್ಯದಲ್ಲಿ ಒಬ್ಬನೇ ನೋಡಿ, ಮೇಲೆ ಪ್ರಹ್ಲಾದ, ಕೆಳಗೆ ಬಲಿಚಕ್ರವರ್ತಿ, ಅದರ ಮಧ್ಯದಲ್ಲಿ ಹೇಳುವ ತಾತ್ಪರ್ಯ ಅಂದ್ರೆ ಜೀವರಾಶಿಗಳ ಸ್ವರೂಪ ಏನಿದೆ ನೋಡಿ, ಅದು ಅನಾದಿ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಮಾತು ಬರ್ತದೆ, ಒಂದ್ಸಲ ಎಲ್ಲ ಜೀವರು ಬ್ರಹ್ಮದೇವರ ಹತ್ರ ಬಂದಿದ್ರೆ ಸತ್ಯಲೋಕ ಜಪ ಮಾಡ್ತಾ ಕೂತಿದ್ರು ಬ್ರಹ್ಮದೇವರು. ಒಬ್ಬರು ಇಬ್ಬರು ಅಲ್ಲ, 7 ಲೋಕದಿಂದ, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಜನೋಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ ಎಲ್ಲ ಬಂದರು. ಬ್ರಹ್ಮದೇವರ ಮುಂದೆ ಬಂದಿದ್ದಾರೆ. ಈ ಗಾಬರಿಯಾಗಿ ಒಟ್ಟು ಎಲ್ಲರೂ ಒಮ್ಮೆ ಬಂದಿದ್ದೀರಿ. ಆಗ ಬಂದವರೆಲ್ಲ ಕೇಳ್ತಾರೆ, ಸ್ವಾಮಿ ಸೃಷ್ಟಿಕರ್ತ ನೀವೇ ಅಲ್ವಾ? ಹೌದು, ದೇವರ ಆಜ್ಞೆ ಮಾಡಿದಂತೆ ಸೃಷ್ಟಿ ಮಾಡಿದ್ದೇನೆ. ಹಾಗಾದ್ರೆ ಸೃಷ್ಟಿ ಮಾಡಿದ್ದು ನೀವೇ ಆದ ಮೇಲೆ ಒಂದೇ ತರ ಯಾಕೆ ಮಾಡಲಿಲ್ಲ? ನಮ್ಮಲ್ಲಿ ಜಗಳ ಆಗ್ತಿದೆ, ಇವನು ಶ್ರೀಮಂತ, ಇವನು ಬಡವ, ಇವನು ಮಾತು ಇವ ಕೇಳಬೇಕು, ಶ್ರೀಮಂತನ ಮಾತು ಬಡವ ಕೇಳಬೇಕು. ಒಬ್ಬರಿಗೆ ಮನೆ ಇದೆ, ಒಬ್ಬರಿಗೆ ಮನೆ ಇಲ್ಲ, ಒಬ್ಬರಿಗೆ ಕಾರ್ ಇದೆ, ಒಬ್ಬರಿಗೆ ಕಾರ್ ಇಲ್ಲ, ಒಬ್ಬರಿಗೆ ನಾನಾ ತರಹದ ರೋಗಗಳಿದೆ, ಒಬ್ಬ ನಿರೋಗಿ ಇದ್ದಾರೆ, ಒಬ್ಬರು 80 ವರ್ಷ ಆದರೂ ಆರೋಗ್ಯವಾಗಿದ್ದಾರೆ, ಇನ್ನೊಬ್ಬರು 30 ವರ್ಷಕ್ಕೆ ಶುಗರ್ ಬಂದಿದೆ. ಮಾಡೋರು ನೀವೇ ಅಂದರೆ ವ್ಯತ್ಯಾಸ ಮಾಡಿದಿರಿ. ಒಂದು ಕೊಡೋದೇ ಇದ್ರೆ ಎಲ್ಲರಿಗೂ ಅಟ್ ಎ ಟೈಮ್ ಶುಗರ್ ಕೊಡಬೇಕಾಗಿತ್ತು. ಇಲ್ಲ ಈಗ ನೋಡಿ, ಒಂದು ಪಂಕ್ತಿಯಲ್ಲಿ ಊಟ ಕೂತ್ರೆ 10 ಜನ ಶುಗರ್ ಇಲ್ಲದೆ ಇದ್ದವ್ರು ಇರ್ತಾರೆ, 20 ಜನ ಶುಗರ್ ಇದ್ದವ್ರು ಇರ್ತಾರೆ. ಅಡಿಗೆ ಮಾಡೋರು ಏನು ಮಾಡಬೇಕು?
ಶುಗರ್ ಇದ್ದವ್ರಿಗೆ ಬೇರೆ, ಶುಗರ್ ಇಲ್ಲದೆ ಇದ್ದವ್ರಿಗೆ ಮಾಡ್ಲಿಕ್ಕಾಗತ್ತಾ? ಯಾಕೆ ಹೀಗೆ ವ್ಯತ್ಯಾಸ ಮಾಡಿದಿರಿ ಅಂತ ಎಲ್ಲರೂ ಬಂದು ಕೇಳಿದರೆ, ಇಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಒಂದು ಕನ್ನಡಿ ತೋರಿಸಿದ್ರೆ ಅಂತ ಬ್ರಹ್ಮದೇವರು. ಸಾಮಾನ್ಯವಾಗಿ ಕನ್ನಡಿಯೊಳಗೆ ತನ್ನ ಪ್ರತಿಬಿಂಬ ಕಾಣುತ್ತಲ್ವ, ಆದರೆ ಬ್ರಹ್ಮದೇವರು ತೋರಿಸಿದ್ರೆ ಆ ಕನ್ನಡಿಯೊಳಗೆ ಇವತ್ತು ಏನು ದುಃಖ ಇದೆ, ಇವತ್ತೇನು ನಮಗೆ ಕಷ್ಟ ಆಗ್ತಿದೆ, ಇದಕ್ಕೆ ನಾವು ಮಾಡಿದ ಏನು ಕರ್ಮ ಅಲ್ಲಿ ಕನ್ನಡಿಯಲ್ಲಿ ಕಾಣುತ್ತಿತ್ತ. ಹಿಂದಿನ ಯಾವ ಯಾವ ಜನ್ಮದಲ್ಲಿ ಏನು ಕರ್ಮ, ಯಾಕೆ ನಿನಗೆ 30 ವರ್ಷಕ್ಕೆ ಶುಗರ್ ಬಂತು ಅಲ್ಲಿ ನೋಡು, ಇವರಿಗೆ 80 ಯಾಕೆ ಬಂದಿಲ್ಲ, ಅದಕ್ಕೂ ಅಲ್ಲಿದೆ ನೋಡು, ನಂದೇನಿಲ್ಲ ಅಂದ್ರೆ ಬ್ರಹ್ಮದೇವರು. ಯಾರಿಗೆ ರೋಗ ಕೊಡೋದಕ್ಕೆ, ದಾರಿದ್ರ್ಯ ಕೊಡೋದಕ್ಕೆ, ಶ್ರೀಮಂತಿಕೆ ಕೊಡೋದಕ್ಕೆ, ವೈಭವ ಕೊಡೋದಕ್ಕೆ ನಂದೇನಿಲ್ಲ, ನಿಮ್ದೇ ಇದೆ ಅಲ್ಲಿ ನೋಡಿ ಅಂತ ಮಾಡಿದ್ದುಂಡು ಮಹಾರಾಯ ಅಂತಾರಲ್ಲ. ಹಾಗಾಗಿ ಕರ್ಮಗಳು ದೇವರ ಅಧೀನ ಅಂತ ತಿಳ್ಕೊಂಡು ಸಕಲವೂ ಪರಮಾತ್ಮನ ವಶದಲ್ಲಿದೆ ಅಂತ ತಿಳ್ಕೊಳ್ಳೋ ವ್ಯಕ್ತಿ, ದೇವರು ಮಾತ್ರ ಪರಿಪೂರ್ಣ ಅಂತ ಯಾರಿಗೂ ಜ್ಞಾನ ಉಂಟಲ್ಲ ಅವನು ಭಗವದ್ಭಕ್ತರಲ್ಲಿ ಉತ್ತಮ. ಇನ್ನು ಮಧ್ಯಮ ಭಕ್ತ ಯಾರು ಅಂದರೆ ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಕ್ಕರೋತಿ ಸ ಮಧ್ಯಮ. ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನೋಡಿ, ಎಲ್ಲ ವಸ್ತುಗಳಲ್ಲಿರುವ ದೇವರು ಗುಣಪೂರ್ಣ, ಎಲ್ಲ ಕಡೆಗಿರುವ ದೇವರಿಗೆ ಆ ವಸ್ತುವಿನಿಂದ ಸಂಬಂಧ ಇಲ್ಲ, ನಿರ್ಲೇಪ ಅಂತ ತಿಳ್ಕೊಳ್ಳೋ ವ್ಯಕ್ತಿ ಭಾಗವತ ಉತ್ತಮ ಭಕ್ತನಾದರೆ, ಮಧ್ಯಮ ಭಕ್ತ ಯಾರು ಅಂದರೆ ದೇವರಲ್ಲಿ ಮಾತ್ರ ಭಕ್ತಿ ಮಾಡ್ತಾನೆ, ದೇವರಲ್ಲಿ ಗಾಢವಾದ ಭಕ್ತಿ ಮಾಡ್ತಾನೆ. ದೇವರಿಗೆ ಸಂಬಂಧಪಟ್ಟವರು ಬ್ರಾಹ್ಮಣರೋ ಗುರುಗಳೋ ಋಷಿಗಳೋ ಅವರಲ್ಲಿ ಸ್ನೇಹ ಮಾಡ್ತಾನೆ, ಭಕ್ತಿ ಅಲ್ಲ. ವಾಸ್ತವಿಕವಾಗಿ ಬರೇ ಸ್ನೇಹ ಭಕ್ತಿ ಅಲ್ಲಿಲ್ಲ, ಮಹಾತ್ಮ ಜ್ಞಾನಪೂರ್ವಕ ಸ್ನೇಹ. 2 ಅಂಶ ಇದೆ, ಟೀಕಾರಾಯರು ಹೇಳ್ತಾರೆ. ಈಗ ನೋಡಿ, ಈ ಪುಸ್ತಕ ಇದರಲ್ಲಿ ನನಗೆ ಪ್ರೀತಿ ಇದೆ, ಸ್ನೇಹ ಇದೆ, ಇದು ಭಕ್ತಿ ಆಗಲ್ಲ. ಪುಸ್ತಕಾಂತ ಸ್ನೇಹ ಇದ್ರೆ ಭಕ್ತಿ ಅಲ್ಲ. ಇದು ಭಗವದ್ಗೀತಾ ಪುಸ್ತಕ, ಪರಮಾತ್ಮನಿಂದ ಉಪದೇಶ ಮಾಡಲ್ಪಟ್ಟದ್ದು, ಮಹಾಭಾರತದ ದೊಡ್ಡ ಗ್ರಂಥ ಅಂತ ಜ್ಞಾನಪೂರ್ವಕ ಸ್ನೇಹ ಬಂದ್ರೆ ಅದು ಭಕ್ತಿ ಅನಿಸ್ಕೊಳ್ತದೆ. ಒಬ್ರು ಯಾರು ಆಚಾರ್ಯ ಮನೆಗೆ ಬಂದರು, ನೀವು ನಮಸ್ಕಾರ ಮಾಡಿದ್ರಿ, ನಿಮ್ಮ ಮಗ ಪಕ್ಕದಲ್ಲಿ ನಿಂತಿದ್ದ, ಅವನೇನು ಮಾಡಿರಲಿಲ್ಲ, ಆಚಾರ ಬಂದ ನಮಸ್ಕಾರ ಮಾಡು ಅಂತ ನೀವು ಅಂದ್ರಿ, ನೀವು ಅಂದದಕ್ಕೆ ಮಾಡದ, ಹಾಗಾದ್ರೆ ನಿಮ್ಮ ಮಗ ಮಾಡಿದ ನಮಸ್ಕಾರ ನಿಮ್ಮನ್ನ ನೋಡಿಯೋ ನೀವು ಮಾಡಂದದ್ದು, ನೀವು ಮಾಡಿದ್ದು ಇವ್ರ ಆಚಾರ ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ, ಅವ್ರ ಬಗ್ಗೆ ಜ್ಞಾನ ಇದ್ದು ನೀವು ಮಾಡಿರಿ, ಆಚಾರ್ಯರ ಬಗ್ಗೆ ಜ್ಞಾನ ಇದ್ದು ನೀವು ಮಾಡಿರಿ. ಆಚಾರ ಬಗ್ಗೆ ಮಗನಿಗೇನು ಗೊತ್ತಿಲ್ಲ, ನೀವು ಹೇಳಿದ್ದಕ್ಕೆ ನಿಮಗ ಕಾಲಿಗೆ ಬಿದ್ದ ಅಷ್ಟೇ. ಇವರು ಸಂಘದಲ್ಲಿ ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ, ಅಥವಾ ಇಂಥ ಕೆಲಸ ಮಾಡ್ತಾರೆ, ಅದು ಏನು ಮಾಡ್ತಾರೆ ಅನ್ನೋ ಜ್ಞಾನ ನಿಮಗಿದೆ. ಹಾಗಾದ್ರೆ ಜ್ಞಾನಪೂರ್ವಕವಾಗಿ ಸ್ನೇಹ ಬರೋದು ಬೇರೆ, ಕೇವಲ ಸ್ನೇಹ ಬೇರೆ. ಅಡಿಗೆ ಒಂದು ಚೆನ್ನಾಗಿ ಹೋಳಿಗೆ ಮಾಡಿದ್ದಾನೆ, ಎಲ್ಲರಿಗೂ ಒಂದೊಂದೇ ಹೋಳಿಗೆ ಬಡಿಸ್ತಿದ್ರು, ನಿಮ್ಗೆ ಇನ್ನೊಂದು ಹೋಳಿಗೆ ಬೇಕಾಗಿತ್ತು, ಕೇಳಿದರೆ ಪಕ್ಕದಲ್ಲಿದ್ದರು ತಪ್ಪು ತಿಳ್ಕೊತಾರೆ, ಅಯ್ಯೋ ಎಷ್ಟು ತಿಂತ ನೋಡು. ಏನು ಮಾಡ್ತೀರಾ ಆ ಸಂದರ್ಭದಲ್ಲಿ? ಕೇಳಿದರೆ ತಪ್ಪು ತಿಳ್ಕೊಡ್ತಾರೆ, ಕೇಳದೇ ಇದ್ರೆ ತಿನ್ಬೇಕು ಅಂತ ಆಸೆ ಇದೆ, ಅಂತಹ ಸಂದರ್ಭದಲ್ಲಿ ಅಡಿಗೆಯವನು ತಾನೇ ತಿಳ್ಕೊಂಡು ನಿಮ್ಮ ಮುಖ ನೋಡಿ ಇನ್ನೊಂದು ಹೋಳಿಗೆ ನಿಮ್ಮ ಎಲೆಗೆ ಹಾಕಿದ, ಆಗೇನೋ ಟ್ಯಾಂಕ್ಸ್ ಹೇಳ್ತೀರೋ ಏನೋ ಹೇಳ್ತೀರಿ. ಹಾಗಾದ್ರೆ ಆ ಇನ್ನೊಂದು ಹೋಳಿಗೆ ಹಾಕೋದಕ್ಕೆ ಅಡಿಗೆಯವನಿಗೆ ನಿಮ್ಮ ಮೇಲೆ ಸ್ನೇಹ ಇದೆ ಅಂತ ತಾನೆ. 100 ಜನ ಊಟಕ್ಕೆ ಕೂತಾಗ ನಿಮ್ಮ ಎಲೆಗೆ ಹಾಕಬೇಕಾದ್ರೆ ಏನೋ ಸ್ನೇಹ. ಆ ಸ್ನೇಹ ಅವನ ನಿಮ್ಮ ಬಗ್ಗೆ ಅವನಿಗೆ ಏನೂ ಗೊತ್ತಿಲ್ಲ, ಬರೀ ಗೊತ್ತಿದ್ದದ್ದು ಒಂದು ಹೇಳಿ ಒಂದು ಇನ್ನೊಂದು ಹೋಳಿಗೆ ಬೇಕಾಗಿದೆ ಅಷ್ಟೇ. ಹಾಗಾದರೆ ಆಚಾರ್ಯರಂತಾರೆ, ಪ್ರಪಂಚದೊಳಗೆ ಸ್ನೇಹ ಪ್ರೀತಿ ಮಾಡ್ತೇವೆ, ಅದೇ ಪ್ರೀತಿಯನ್ನು ದೇವರಲ್ಲಿ ಮಾಡಿದಾಗ ಭಕ್ತಿ ಆದರೆ ಅದರ ಜೊತೆಗೆ ಮಹಾತ್ಮ ಜ್ಞಾನ ಸೇರಬೇಕು. ನೋಡಿ, ನಾವು ಯಾರೋ ಮೇಲೆ ಪ್ರೀತಿ ಮಾಡಬೇಕಾದ ರೀಸನ್ ಇಲ್ಲದೆ, ಕಾರಣ ಇಲ್ಲದೆ ಮಾಡಲ್ಲ ರೀ, ಮಾಡ್ತೀವ? ಪ್ರವಚನ ಮುಗಿದ ಮೇಲೆ ಮಂತ್ರಾಕ್ಷಿ ತಗೊಂಡು ಇಲ್ಲಿ ರೋಡ್ ಮೇಲೆ ನಿಂತ್ಕೊಳ್ಳಿ, ಒಬ್ಬ ವ್ಯಕ್ತಿ ಗಾಡಿ ಮೇಲೆ ಹೋಗ್ತಿರ್ತಾನೆ, ನಿಲ್ಲು ಅಂತ ಹೇಳಿ, ನೋಡಪ್ಪ ನಿನ್ನ ಮೇಲೆ ನನ್ನ ಪ್ರೀತಿ ಬಂದಿದೆ ಅಂತ ಹೇಳಿ. ಅವ ಅಂತ ನೀವು ಯಾರಂತೆ ಗೊತ್ತಿಲ್ಲ, ಮೊದಲು ಇದಕ್ಕೂ ಮೊದಲು ನಿಮ್ಮನ್ನು ನೋಡೇ ಇಲ್ಲ, ನೀವು ಯಾರಂತೆ ಗೊತ್ತಿಲ್ಲ, ಸಡನ್ಲಿ ನನ್ನ ಮೇಲೆ ಬಂತಂಗೆ ಏನೋ ನಾನು ಬಾಳೆಯಲ್ಲಿ ತಂದು ಕೊಟ್ಟಿದ್ರೆ ಒಂದಿನ ಪ್ರೀತಿ ಬಂತು ಅನ್ಬೇಕು, ನಾವು ಒಂದಿನ ಅಡಿಗೆ ಬಡಿಸಿದ್ರೆ ಅನ್ಬೇಕು. ಹಾಗಾದ್ರೆ ಒಂದು ಆ ವ್ಯಕ್ತಿಯಿಂದ ಉಪಕಾರ ಆದರಾಗಿರಬೇಕು, ಒಂದು ನಿಮ್ಮ ರಕ್ತ ಸಂಬಂಧಗಳಿರಬೇಕು. ಇದು 2 ಇಲ್ಲದೆ ಇದ್ರೆ ಪ್ರೀತಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೋಡಿ, ಭಗವದ್ ಭಕ್ತರಲ್ಲಿ ಸ್ನೇಹ ಮಾಡ್ತಾನೆ, ದೇವರಲ್ಲಿ ಮಾತ್ರ ಭಕ್ತಿ ಮಾಡ್ತಾನೆ. ಇನ್ನು ಅಜ್ಞಾನಿಗಳಲ್ಲಿ ಅಜ್ಞರಲ್ಲಿ ಕೇವಲ ಕೃಪೆ ದಯಾ ಮಾತ್ರ ಮಾಡ್ತಾನೆ. ಇದು 3 ಯಾವ ವ್ಯಕ್ತಿಯಲ್ಲಿ ಉಂಟೋ ಅವನನ್ನ ಮಧ್ಯಮ ಭಕ್ತ ಅಂತ ಕರೀರಿ. ಉತ್ತಮ ಭಕ್ತನಿಗೂ ಮಧ್ಯಮ ಭಕ್ತನಿಗೆ ಏನು ವ್ಯತ್ಯಾಸ ಇದೆ? ಉತ್ತಮ ಭಕ್ತ ದೇವರು ಅನಂತ ಗುಣಪೂರ್ಣ ಅಂತ ತಿಳಿಯೋದಲ್ಲದೇನೆ
ಎಲ್ಲ ಕಡೆಗೆ ದೇವರಿದ್ದಾನೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ದೇವರು ಅಂತ ತಿಳಿಯುವುದು ಉತ್ತಮ ಭಕ್ತ. ಪ್ರತಿಮೆ ಶಾಲಿಗ್ರಾಮದಲ್ಲಿ ಮಾತ್ರ ದೇವರನ್ನ ತಿಳಿತ, ದೇವರ ಅಧಿಷ್ಠಾನಗಳಲ್ಲಿ ದೇವರನ್ನ ತಿಳಿದೇ ಇದ್ದವನು ಮಧ್ಯಮ ಭಕ್ತ. ಅವನಿಗೆ ಅಲ್ಲೆಲ್ಲ ಭಕ್ತಿ ಬರಲ್ಲ. ಸ್ವಾಮಿಗಳಲ್ಲಿ ಗುರುಗಳಲ್ಲಿ ಸ್ನೇಹ ಮಾಡ್ತಾನೆ, ಆದರೆ ಮಹಾತ್ಮ ಜ್ಞಾನ ಪೂರ್ವಕವಾದಂತಹ ಸ್ನೇಹ ಅವರಿಗೆ ಬರೋದಿಲ್ಲ. ಇದು ಮಧ್ಯಮ ಭಕ್ತ ಅಂತಾರೆ. ಅಧಮ ಭಕ್ತ ಯಾರು? ಅರ್ಚಾಯಾಮೇವ ಹರರೆ ಪೂಜಾಂ ಯಶ್ರದ್ಧಯೇಹತೆ ನ ತದ್ಭಕ್ತೇಷು ಚಾನ್ನೇಷು ಸಭಕ್ತಃ ಪ್ರಾಕೃತ ಸ್ಮೃತಃ. ಪ್ರಾಕೃತ ಭಕ್ತ ಅಂದ್ರೆ ಅಧಮ ಭಕ್ತ. ಪ್ರತಿಮೆಯಲ್ಲಿ ಮಾತ್ರ, ಶಾಲಿಗ್ರಾಮದಲ್ಲಿ ಮಾತ್ರ ಮಾಡ್ತಾನೆ. ಅಕಸ್ಮಾತ್ತಾಗಿ ಯಾರಾದರೂ ಸ್ವಾಮಿಗಳು ಗುರುಗಳು ಬ್ರಾಹ್ಮಣರು ಬಂದ್ರೆ ಇಲ್ಲಿರುವ ದೇವರೇ ಇಲ್ಲಿ ಬಂದಿದ್ದಾನೆ ಅನ್ನುವ ಭಾವನೆ ಇರೋದಿಲ್ಲ ಅವರಿಗೆ. ವೇದವ್ಯಾಸದೇವರು ಬ್ರಹ್ಮಸೂತ್ರದ ಓಂ ನ ಪ್ರತೀಕೆ ನಹಿ ಸಹ ಅಂತ ಸೂತ್ರ, ಅದಕ್ಕೆ ಆಚಾರ್ಯರು ಅನು ವ್ಯಾಖ್ಯಾನದಲ್ಲಿ ಟೀಕಾರೆ ಸುಧಾದಲ್ಲಿ ಹೇಳ್ತಾರೆ, ಪ್ರತಿಮೆನೇ ದೇವರಲ್ಲ, ಪ್ರತಿಮೆ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಆ ಪ್ರತಿಮೆಯಲ್ಲಿ ದೇವರನ್ನ ಆವಾಹನೆ ಮಾಡಬೇಕು. ಶಾಲಿಗ್ರಾಮದಲ್ಲಿ ಆವಾಹನೆ ವಿಸರ್ಜನೆ ಎರಡೂ ಇರಲ್ಲ. ಶಾಲಿಗ್ರಾಮ ಶಿಲಾಯ ಅಂತೂ ನಿತ್ಯಂ ಸನ್ನಿಹಿತೋ ಹರಿ. ಹಾಗಾದರೆ ಎಲ್ಲಿ ನಿತ್ಯ ಸನ್ನಿಧಾನ ಅಲ್ಲಿ ಆವಾಹನೆ ವಿಸರ್ಜನೆ ಇರೋದಿಲ್ಲ. ಎಲ್ಲಿ ನಾವು ಆವಾಹನೆ ಮಾಡಿ ಪೂಜಾ ಮಾಡಬೇಕಾಗತ್ತಲ್ಲ ನೋಡಿ, ಆವಾಹನೆಯಾದ ಮೇಲೆ ಪೂಜೆ ಆದ ಮೇಲೆ ಉದ್ವಾಸನೆಯೂ ಮಾಡಬೇಕಂತಿದೆ. ಕೆಲವು ಕಡೆ ನೋಡಿ ದೇವರ ಪೂಜೆ ಆದ ಮೇಲೆ ದೇವರ ಪೆಟ್ಟಿಗೆ ಕಟ್ಟೋದೇ ಇಲ್ಲ, ಅಂದ್ರೆ ದೇವರನ್ನ ಮತ್ತೆ ಪೆಟ್ಟಿಗೆ ಒಳಗಿಟ್ಟು ಭುಜಂಗಿಸೋದಿಲ್ಲ, ಹಾಗೆ ಇಡ್ತಾರೆ. ಕೆಲವು ಕಡೆಗೆ ಭುಜಂಗಿಸುವ ಪದ್ಧತಿನೂ ಇದೆ. ಹಾಗಾದ್ರೆ ದೇವರನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಡೋದಾದ್ರೆ ಸರಿ ಅಥವಾ ಹಾಗೆ ಇಡೋದಾದ್ರೂ ಸರಿ, ಪೂಜಾ ನಂತರದಲ್ಲಿ ಭಗವಂತನನ್ನ ಮತ್ತೆ ಉದ್ವಾಸನೆ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಇದು ಯಾವಾಗ? ಪ್ರತಿಮೆಯಲ್ಲಿ ಮಾತ್ರ, ಬೇರೆ ಕಡೆ ದೇವರನ್ನು ಕಾಣೋದೇ ಇಲ್ಲ ಅವರು. ಹಾಗಾಗೇನೆ ಈ ಗಜೇಂದ್ರ ಮೋಕ್ಷದಲ್ಲಿ, ಈ ಗಜೇಂದ್ರನ ಕಥೆಯಲ್ಲಿ ಬರುತ್ತಲ್ಲ, ಆ ಆನೆಯಾದವರು ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ರಾಜ. ಆನೆ ಆಗುವಂತ ತಪ್ಪೇನ್ ಮಾಡಿದ್ದ ಅಂದ್ರೆ, ದೇವರ ಪೂಜಾ ಮಾಡ್ತಾ ಕೂತಿದ್ದ, ಅಗಸ್ತ್ಯರು ಬಂದು ಪಕ್ಕದಲ್ಲಿ ನಿಂತ್ಕೊಳ್ತಾರೆ, ಎದ್ದು ನಿಂತು ಸ್ವಾಗತ ಮಾಡಲಿಲ್ಲ. ಆ ಒಂದು ತಪ್ಪಿಗೆ ಇವನಿಗೆ ಆನೆ ಆಗುವಂತ ಶಾಪ ಕೊಟ್ಟರು. ದೊಡ್ಡವರು ಬಂದಾಗ ಎದ್ದು ನಿಂತು ಮತ್ತೆ ಇನ್ನೇನೋ ಆಟ ಆಡ್ತಿರ್ಲಿಲ್ಲ, ದೇವರ ಪೂಜೆನೇ ಮಾಡ್ತಿದ್ದ. ಶಾಲಿಗ್ರಾಮ ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡ್ತಾ ಇರುವಾಗ ಇವರು ಬಂದು ನಿಂತ್ಕೊಳ್ತಾರೆ, ಸ್ವಾಗತ ಮಾಡಲಿಲ್ಲ. ಹಾಗಾದರೆ ಸ್ವಾಗತ ಮಾಡದೇ ಇದ್ದದಕ್ಕೆ ಆನೆಯಾದ. ಮತ್ತೆ ಈ ತಪ್ಪು ನಾವು ಹೆಸರ ಮಾಡಿರ್ತೀವಿ ಹೇಳಿ ಆನೆ ಆಗ್ಲಿಕ್ಕೆ? ಅಕಸ್ಮಾತ್ತಾಗಿ ನಮ್ದು ಭಾವನೆ ಮನುಷ್ಯರ ಹೆಂಗಿರ್ತದಂದ್ರೆ, ನಾನು ದೇವರ ಪೂಜೆ ಮಾಡ್ತಾ ಕೂತು ಯಾರೋ ಬಂದ್ರೆ, ಈಗ ಪೂಜೆ ಮಾಡ್ತಿದ್ರೆ ಎದ್ದು ಬರೋದಾ ಅವರಿಗೆ ಕೂತ್ಕೊ ಅಂತ ಹೇಳಿ, ಇಲ್ಲ ಒಂದು ನಾನು ಪೂಜೆ ಆಗೋರೆ ಕೂತ್ಕೊಳ್ಳಿಲ್ಲ, ಅರ್ಧ ಗಂಟೆ ಬಿಟ್ಟು ಬರಲಿ. ಸರಿ, ಬಂದಿರುವ ವ್ಯಕ್ತಿ ನೀನು ಮಾಡುವ ದೇವರ ಪೂಜಾ ಮಾಡ್ತಾ ಇರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಇರಲಿ, ಅವನಲ್ಲಿ ಅಂತರ್ಯಾಮಿ ದೇವರು ನಿನ್ನ ಮನೆಗೆ ಬಂದಿದ್ದಾನೆ ಅನ್ನೋ ಕಲ್ಪನೆ ಬೇಕು. 72,000 ನಾಡಿಗಳಲ್ಲಿ 72,000 ರೂಪಗಳು, 24 ತತ್ವಾಭಿಮಾನಿಗಳಲ್ಲಿ ರೂಪ, ವಾಯುದೇವರಲ್ಲಿ ರೂಪ, ಜೀವಾಂತರ್ಗತ ರೂಪ, ದೇಹಾಂತರ್ಗತ ರೂಪ, ಅಷ್ಟು ರೂಪದಿಂದ ನಿಮ್ಮ ಮನೆಗೆ ಬಂದಿದ್ದಾನೆ. ಆ ವ್ಯಕ್ತಿ ಜೊತೆಗೆ ಎರಡೇ ಮಾತಾಡಿ ಅದೊಂದು ವಿಷ್ಣು ಪೂಜೆ ಆಯಿತು. ಇದನ್ನ ಅಧಮ ಭಕ್ತರಲ್ಲಿ ಇರೋದಿಲ್ಲ ಅಂತಾರೆ. ಇನ್ನೊಂದು ಮಾತು ಶ್ರೀಮದಾಚಾರ್ಯರು ಹೇಳ್ತಾರೆ, ಕಲಿಯುಗದೊಳಗೆ ಅದು ವಿಶೇಷವಾಗಿ ನಾವು ಭಕ್ತರು ಹೆಂಗಂತ ಗುರುತಿಸೋದು ಹೇಗೆ? ಇವನು ವಿಷ್ಣು ಭಕ್ತ ಅಂತ ಹೇಗೆ ಗುರುತಿಸೋದು? ನಾಳೆ ದಿನ 1-2-3 kg ಅಕ್ಕಿ ತಂದು ಬೆಲ್ಲ ತಂದು ರಾಯರ ಪಟ್ಟಾಭಿಷೇಕ, ಇವತ್ತೆಲ್ಲರಿಗೂ ನಮ್ಮ ಕಡೆ ನನ್ನ ಅಯ್ಯೋ ಎಂಥ ದೊಡ್ಡ ದೇವರ ಭಕ್ತರಪ್ಪ ಅವರು. ಅವ್ರು ಅಕ್ಕಿ ತಂದು ಕೊಟ್ಟದ್ದಕ್ಕೆ ಅವನನ್ನ ಭಕ್ತ ಅಂದ್ರಿ, ಪಕ್ಕದಲ್ಲಿದ್ದವನು ತಂದು ಕೊಡದೇ ಇದ್ದಕ್ಕೆ ಅಭಕ್ತ ಅಂತೀರಾ? ಇವತ್ತಿನವರೆಗೆ 50-60 ವರ್ಷ ಒಬ್ಬ ವ್ಯಕ್ತಿ ದೇವರ ಪೂಜಾ ಮಾಡಿಲ್ಲ, ಬರೇ ಕೆಲಸ ಕೆಲಸ ಕೆಲಸ. ಬೆಳಗಾಗಿ ಸಂಧ್ಯಾವಂದನೂ ಮಾಡ್ತಿರಲಿಲ್ಲ, ಸ್ನಾನ ಮಾಡಿ ಕೆಲಸಕ್ಕೆ ಹೋಗ್ಬೇಕು. 60ಕ್ಕೆ ರಿಟೈರ್ ಆದ ತಕ್ಷಣ ಆ ವ್ಯಕ್ತಿ ಆಚಾರ್ಯ ಹತ್ರ ಬಂದ, ಪಾಠಕ್ಕೆ ಹೋಗ್ತಾನೆ, ಸಂಧ್ಯಾವಂದನ ಮಾಡ್ತಾನೆ. ಹಾಗಾದ್ರೆ ಅವನನ್ನು ಭಕ್ತ ಅನ್ನಬೇಕು ಅಭಕ್ತ ಅನ್ನಬೇಕು? 60 ವರ್ಷವರೆಗೆ ಅಭಕ್ತ, 60 ಆದ್ಮೇಲೆ ಭಕ್ತ, ಹಿಂಗೆ ಚೇಂಜ್ ಆಗುತ್ತಾ? ಅವನು ವಿಷ್ಣು ಭಕ್ತನೇ. ಹಾಗಾದ್ರೆ ಈ 40-50-60 ವರ್ಷ ದೇವರ ಪೂಜೆ ಮಾಡದೆ ನೋಡಿ, ಪ್ರಾರಬ್ಧ ಕರ್ಮ ಎಲ್ಲದಕ್ಕೂ ಅಡ್ಡಿ ಆಗತ್ತೆ. ನಾವೇನು ಪ್ರಾರಬ್ಧ ಅಂದ್ರೆ ಬರೀ ದುಃಖ ಕೊಡೋದೇ ಪ್ರಾರಬ್ಧ ಅಲ್ಲ, ನಮ್ಮಿಂದ ದೇವರ ಪೂಜೆ ನಡಿಬಾರದು ಅದಕ್ಕೂ ಒಂದು ಪ್ರಾರಬ್ಧ. ಅಷ್ಟೇ ಯಾಕೆ, ಕಷ್ಟದಲ್ಲಿ ದೇವರ ಸ್ಮರಣೆ ಬರದೇ ಇರೋದಕ್ಕೂ ಪ್ರಾರಬ್ಧ ಅಡ್ಡಿಯಾಗತ್ತೆ. ನಿಮ್ಮ ಹಣೆ ಬರಬೇಡಿ,
ಗಜೇಂದ್ರ ಮೊಸಳೆ ಬಾಯಿಯಲ್ಲಿ ಸಿಕ್ಕಿ ನಾರಾಯಣಾಖಿಲ ಗುರು ಅಂತ ಒದರಿದ್ದು ಯಾವಾಗ 1000 ವರ್ಷಗಳ ನಂತರ. ಯಾಕೆ ಅದೇ ಸ್ಮರಣೆ ಮೊಸಳೆ ಹಿಡಿದ ದಿನವೇ ಮಾಡಬೇಕಾಗಿತ್ತು ಅವನು? 1000 ವರ್ಷ ಅಲ್ಲಿ ನಿಂತ್ಕೊಳ್ಳಿಕ್ಕಾಗಿತ್ತು ಅವನಿಗೆ? ಅಂದ್ರೆ 1000 ವರ್ಷಗಳವರೆಗೆ ದೇವರ ಸ್ಮರಣೆ ಬರದೇ ಇರುವ ಪ್ರಾರಬ್ಧ ಅವನಿಗಿತ್ತು ನೋಡಿ. ಪ್ರಾರಬ್ಧ ಉತ್ತಮ ಜನ ನಪರಿತ್ಯಜಂತಿ. ಏನೇನು ಕೆಲಸ ಮಾಡ್ತದೆ ಪ್ರಾರಬ್ಧ? ಪ್ರಾರಬ್ಧ ಕರ್ಮ ಅಂದ್ರೆ ಅದು ಯಾವುದು? ಮತ್ತೊಂದು ದೊಡ್ಡ ಗದ್ದಲ ಅದು. ನಾನು ಅನೇಕ ಸಲ ಹೇಳಿದ್ದೇನೆ, ನಾವೇನಿವತ್ತು ಶಬ್ದ ಆಡ್ತೀವಿ ಬಹಳ ತಪ್ಪದು. ವಾಸ್ತವಿಕವಾಗಿ ನಮ್ಮ ಅಜ್ಞಾನವೋ ಅಥವಾ ನಮ್ಮಲ್ಲಿರುವ ಸ್ವಲ್ಪ ಸೋಂಬೇರಿತನವೋ ಅದನ್ನು ಪ್ರಾರಬ್ಧಕ್ಕೆ ಹಾಕ್ತೀವಿ ನಾವು. 10 ಗಂಟೆಗೆ ನಾಳೆ ಪಾರಾಯಣ, 11 ಗಂಟೆಗೆ ಪ್ರವಚನ ಅಂತ ನಾಳೆ ದಿವಸ ಆಲ್ರೆಡಿ ಮೆಸೇಜ್ ಹಾಕಿದೆ. 10 ಗಂಟೆಗೆ ಪಾರಾಯಣ ಅಂದ್ರೆ ನೀವು ಸಂಘದಲ್ಲಿ ಎಷ್ಟಕ್ಕಿರಬೇಕು? ಅಕಸ್ಮಾತ್ ಪಾರಾಯಣ ಮಾಡೋರಿದ್ರೆ, ಪಾರಾಯಣ ಮಾಡಲಿಕ್ಕೆ ಬರ್ತಿದ್ರೆ 10ಕ್ಕೆ 5 ನಿಮಿಷ 10 ನಿಮಿಷ ಕಮ್ಮಿ ಇದ್ದಾಗ, ಪ್ರವಚನ ಕೇಳುವ ಅಪೇಕ್ಷೆ ಇದ್ರೆ 11ಕ್ಕೆ 5 ನಿಮಿಷ ಕಮ್ಮಿ ಇದ್ದಾಗ, ಊಟಕ್ಕೆ ಅಂತ ಬರೋದಿದ್ರೆ 3 ಬೇರೆ ಯಾವುದೋ ಇಲ್ಲ. ಪಾರಾಯಣಕ್ಕೆ ಬರೋರಿದ್ರೆ ಬೇಗ ಬರ್ತಾರೆ, ಪ್ರವಚನಕ್ಕೆ ಬೇರೆ. ಸರಿ, ಊಟಕ್ಕೆ ಬರೋರಿದ್ರೆ 12, 12:30. 3 ಬಿಟ್ರೆ ಪಾರಾಯಣದ ಲಗುನು ಬರಲಿಲ್ಲ, ಊಟಕ್ಕೂ ಬರಲಿಲ್ಲ. 1 ಗಂಟೆಗೆ ಬಂದ್ರಿ. 1 ಗಂಟೆಗೆ ಬಂದದಕ್ಕೆ ಆಲ್ಮೋಸ್ಟ್ ಮೊದಲೇ ಭಕ್ತಿ ಮುಗಿದಿದ್ದೇನ್ರಿ, ಸಂಘಕ್ಕೆ ಹೋಗಿದ್ರಲ್ಲ ಪ್ರಸಾದ ಆಯ್ತು, ಇಲ್ರಿ ನಮ್ಮ ಪ್ರಾರಬ್ಧ ಎಲೆನೇ ಸಿಗಲಿಲ್ಲ ಅಂದ್ರೆ ಅಲ್ಲಿ ಪ್ರಾರಬ್ಧ ಅನ್ನಬಾರದು. ನಾನು ತಡ ಮಾಡಿದ್ದಲ್ಲಿ ಕಾರಣ 12:30 ತೀರ್ಥ ಪ್ರಸಾದ ಅಂತ ಗೊತ್ತಿದ್ದು ನಾನು 1 ಗಂಟೆ ಹೋದದ್ದು ನನ್ನ ತಪ್ಪೇ ಹೊರತು ಅಲ್ಲೆಲ್ಲ ಪ್ರಾರಬ್ಧ ಅನ್ನಬಾರದು. ಹಿಂದೆ ಮಾಡಿದ ಯಾವ ಕರ್ಮಗಳು ಇವತ್ತು ದುಃಖ ಕೊಡೋದಕ್ಕೆ ಪ್ರಾರಂಭ ಮಾಡಿದೆಯೋ ಅದು ಪ್ರಾರಬ್ಧ. ಹಾಗಾದರೆ ದೇವರ ವಿಸ್ಮರಣೆ ಬರೋದಕ್ಕೂ ಪ್ರಾರಬ್ಧ ಕಾರಣ, ದೇವರ ಸ್ಮರಣೆ ಬರೋದಕ್ಕೂ ನಮ್ಮ ಕರ್ಮಗಳು ಕಾರಣ. ಹಾಗಾದ್ರೆ ಕಲಿಯುಗದೊಳಗೆ ಒಬ್ಬ ವ್ಯಕ್ತಿ ದೇವರ ಭಕ್ತ ಅಂತ ಹೆಂಗ್ ನೆನೆಸ್ಕೊಳ್ಳೋದು ಅಂದ್ರೆ ಶಿವನಾಚರ ತಾತ್ಪರ್ಯದಲ್ಲಿ ಬರೀತಾರೆ, ಬಾಹ್ಯಲಿಂಗ ಪ್ರದರ್ಶಕ. ನೋಡಿ, ಯಾವ ಭಕ್ತನಿಗೆ, ಯಾರಿಗೆ ದೇವರ ಕತೆ ಕೇಳಿದಾಗ ದಳ ಕಣ್ಣಲ್ಲಿ ನೀರು ಬರ್ತದೆ, ಆನಂದ ಭಾಷ್ಪಗಳು ಯಾರಿಗೆ ಬರುತ್ತೆ ನೋಡಿ, ಅವನನ್ನ ವಿಷ್ಣು ಭಕ್ತ ಅಂತ ತಿಳ್ಕೊಳ್ಳಿ. ಇದು ಲಕ್ಷಣ ಅಂತಾರೆ ಆಚಾರ್ಯರು. ದೇವರ ಕಥೆಯನ್ನ ಕೇಳಿದಾಗ ಆನಂದವಾಗಿ ಆಗಿ ಕಣ್ಣಲ್ಲಿ ನೀರು ಬರಬೇಕು. ಅಲ್ಲ, ಕಣ್ಣಲ್ಲಿ ನೀರಿಗೂ ಬರ್ತದೆ ಬಹಳ ಪ್ರವಚನ ಆದರೆ, ಬೇಗ ಮುಗಿಸ್ಲಿಲ್ಲ ಅಂದ್ರೆ ಈಗೂ ಕಣ್ಣಲ್ಲಿ ನೀರು ಬರ್ತದೆ. ಅದಲ್ಲ, ಆನಂದವಾಗಿ. ಏನಪ್ಪಾ, ಒಂದು ಸಣ್ಣ ಹೋಳಿಗೆ ಹಾಕದವನಿಗೆ 3 ಸಲ 4 ಸಲ ಟ್ಯಾಂಕ್ಸ್ ಹೇಳ್ತೀವಿ. ಇಷ್ಟ ದೊಡ್ಡದಾದ ದೇಹ, ಇಂದ್ರಿಯ, ಬುದ್ಧಿ, ಮನಸ್ಸು, ಕಿಡ್ನಿ, ಲಿವರು, ಲನ್ಸು, ಆರ್ಟು, 72,000 ನಾಡಿಗಳು, ಇಷ್ಟು ದೊಡ್ಡದಾದ ಶರೀರ ಕೊಟ್ಟ ದೇವರಿಗೆ ಒಂದು ಸೌಟು ನೀರು ಹಾಕಿ ಅಭಿಷೇಕ ಮಾಡಲ್ಲ ನಾನು, ಒಂದು ದಿನ ಮಂಗಳಾರತಿ ಮಾಡಲ್ಲ ಅಂತ ನಮ್ಮ ಬಗ್ಗೆ ಗೊತ್ತಾಗಿ ಕಣ್ಣಲ್ಲಿ ನೀರು ಬರಬೇಕು. ಅನಂತ ಉಪಕಾರ ದೇವರು ಅನಾದಿ ಕಾಲದಿಂದ ಮಾಡುತ್ತಿದ್ದಾರೆ ಅಂತ ಸ್ಮರಣೆ ಬಂದು ಕಣ್ಣಲ್ಲಿ ನೀರು ಬರಬೇಕು. ಬರೀ ನೀರು ಬಂದರೆ ಸಾಲೋದಿಲ್ಲ, ನೀರು ಬರಬೇಕು, ಹಾಡಬೇಕು, ಕುಣಿಬೇಕು. ಪ್ರಾಯ ಇಷ್ಟು ವರ್ಷ ನಾವು ಪ್ರವಚನದಲ್ಲಿ ಬೇಕಾದ ಸಲ ಹೇಳಿದ್ವಿ. ಆದರೆ ನಮ್ಮ ಸ್ವಾಮಿಗಳು 1-2 ಸಲ ಮೊನ್ನೆ ಕುಣಿದಿದ್ರು ನೋಡಿ ಬೆಳಗಾವಿಯಲ್ಲಿ. ಅದನ್ನು ನೋಡಿದ್ರೆ ಇವಾಗ 2 ಬಾರಿ, ಒಂದು ಏಕಾದಶಿ ಅಂತ ಪಾಪ ರಾಮದೇವರ ಪೆಟ್ಟಿಗೆ ಸುತ್ತರು. ಆದರೆ ಅದರ ಹಿಂದಿನ ದಿನ ಬೆಳಗಾವಿಯಲ್ಲಿದ್ದಾಗ ರಾಮನಾಮ ಸ್ಮರಣೆ ಮಾಡ್ತಾ ಮೈ ಮರೆತು ಅದನ್ನು ಇಲ್ಲಿ ಹೇಳ್ತಾರೆ ಭಾಗವತದಲ್ಲಿ. ಮೊಟ್ಟ ಮೊದಲನೇದು ದೇವರ ಕಥೆಯಿಂದ ಆನಂದ ಆಗಬೇಕು, ದೇವರಿಗೆ ಅಭಿಷೇಕ ನೋಡ್ಲಿಕ್ಕೆ ಸಿಕ್ಕರೆ ಆನಂದ ಆಗಬೇಕು. ಸುಧಾಮಂಗಳಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀರಿ, ಓ ದೊಡ್ಡ ಆನಂದ ವಿಷಯ. ತಿರುಪತಿ ಹೋದದ್ದು ಆನಂದ, ಅದಕ್ಕಿಂತ 1,000,000 ಪಟ್ಟು ಆನಂದ ದೇವರ ದರ್ಶನ. ಅನಂತ ಗುಣ ಪರಿಪೂರ್ಣನಾದ ಸಾಕ್ಷಾತ್ ವೈಕುಂಠದಿಂದ ದೇವರು ಬಂದಿದ್ದಾನೆ. ಆ ಭೂವೈಕುಂಠ ಕ್ಷೇತ್ರದಲ್ಲಿ ಟೀಕಾಕೃತ್ಪಾದ ಸುಧಾಮಂಗಳ ಅಂದ್ರೆ ಇಂಥ ಸೌಭಾಗ್ಯ ಯಾರಿಗೆ ಸಿಗತ್ತೆ? ಆದರೆ ಸುಧಾಮಂಗಳಕ್ಕೆ ನಾವು ಹೋಗಿದ್ವಿ. ಏನ್ ಮಾಡಿದ್ರಿ? ಅಲ್ಲಿ ಪಾಠ ಪ್ರವಚನ ನಡೀತಿತ್ತು, ಹಿಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಒಂದಿಷ್ಟು ಸರಾಗಿರ ಮಕ್ಕಳಿಗೆ ಬಳಿ, ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕ್ರೆ? ಮಲ್ಲೇಶ್ವರ ಇಲ್ಲೇ ಸಿಗತ್ತಲ್ಲ. ಅದನ್ನ ಯಾವುದಕ್ಕೆ ಹೋಗಿದ್ದೇವೆ, ಎಲ್ಲಿ ಹೋಗಿದ್ದೇವೆ, ಎಲ್ಲಿ ಏನ್ ಮಾಡ್ತಿದ್ದೇವೆ? ಬಾಹ್ಯಲಿಂಗ ಪ್ರದರ್ಶಕ ಅಂತಾರೆ ಆಚಾರ್ಯರು. ವಿಶೇಷವಾಗಿ ಯಸ್ತಾಂದ್ವೆಷ್ಟಿ ಶತಂ ದ್ವೇಷ್ಟಿ ಯಸ್ತಾಮನು ಸತಾಮನು. ಒಂದು ಮಾತು ಹೇಳ್ತಾನೆ, ಶಾಲಿಗ್ರಾಮ ಪ್ರತಿಮೆಗಳಲ್ಲಿ ಬೇಕಾದಷ್ಟು ಅಭಿಷೇಕ ಅರ್ಚನೆ ಮಾಡಿ ಒಬ್ಬ ದೇವರ ಭಕ್ತರ ಮನಸ್ಸಿಗೆ ನೋವಾಗುವಂಗೆ ನೀವು ನಡ್ಕೊಂಡ್ರೆ ಆ ಪೂಜೆ ಎಷ್ಟು ವೈಭವದಿಂದ ಮಾಡಿದ್ರು ದೇವರ ತಗೊಳ್ಳೋದಿಲ್ಲ ಅಂತ. ಒಬ್ಬ ಸಾಮಾನ್ಯ ಭಕ್ತನೇ ಇರಲಿ, ಗೋಪಿಚಂದನ ಮುದ್ರೆ ಹಚ್ಕೊಂಡು ಸಂಧ್ಯಾವಂದನೆ ಮಾಡೋ ಭಕ್ತ ಇರಲಿ,
ಅವನಿಗೆ ನೀವು ಊಟಕ್ಕೆ ಕೂಡಿಸ್ಬೇಕಾದ್ರೆ ಕೆಳಗೋ ಮೇಲೋ ತಾರತಮ್ಯದಿಂದ ಕೂಡಿಸಿ, ಆದರೆ ಅವನ ಮನಸ್ಸಿಗೆ ನೋವಾಗುವ ಹಾಗೆ ನಾನು ನಡ್ಕೊಂಡ್ರೆ ಆ ನೋವು ಆ ವ್ಯಕ್ತಿಗೆ ಮಾತ್ರವಲ್ಲ, ಒಳಗಿದ್ದ ದೇವರಿಗೂ ನಾನು ನೋವು ಕೊಟ್ಟಂತೆ. ಈ ಜ್ಞಾನ ಯಾರಿಗಿರುತ್ತೆ ನೋಡಿ, ಅವನು ನಿಜವಾಗಿ ವಿಷ್ಣು ಭಕ್ತ ಅಂತ ಕರೆಸ್ಕೊಳ್ತಾನೆ. ಇಂಥವನಿಗೆ ಪರಿಪೂರ್ಣವಾಗಿ ದೇವರಲ್ಲಿ ಮನಸ್ಸನ್ನ ಇಟ್ಟು ದೇವರ ಕಥೆ ನೋಡಿ. ನಮಗೆ ಒಂದು ದಿನ ಅಕಸ್ಮಾತ್ತಾಗಿ ಪ್ರವಚನ ತಪ್ಪಿದರೆ, ಯಾವುದೋ ಕಾರಣದಿಂದ ಮನೆಯಲ್ಲಿ ಯಾರೋ ಬಂದದ್ದಕ್ಕೋ ಯಾವುದೋ ಕಾರಣದಿಂದ ಇವತ್ತು ಪ್ರವಚನಕ್ಕೆ ಹೋಗುವುದಕ್ಕಾಗಿಲ್ಲ ಅಂತ ಪ್ರವಚನ ತಪ್ಪಿದ್ರೆ ದುಃಖ ಆಗಿದೆಯಾ? ಏನ್ರಿ ಹೋಗ್ಲಿ ಬಿಡು, ಯಾಕೆ 4 ದಿನ ಆಚಾರ ಇದ್ದೇ ಇರ್ತಾರಲ್ಲ, ಹೆಂಗೋ ನಮ್ದು ರೆಕಾರ್ಡ್ ಮಾಡಿ ಹಾಕ್ತಿರ್ತಾರೆ. ಏನು ಹೋಗ್ಲೇಬೇಕು ಅಂತೇನಿಲ್ಲ. ಯಾವಾಗ ನೋಡಿ, ಯಾವಾಗ ನಮಗೆ ದೇವರಿಗಾಗಿ ಕಣ್ಣೀರು ಬರ್ತದೆ, ಪ್ರವಚನ ತಪ್ಪಿದರೆ, ಒಂದು ದಿನ ಅಭಿಷೇಕ ತಪ್ಪಿದರೆ, ಒಂದು ದಿನ ಅರ್ಚನೆ ತಪ್ಪಿದರೆ, ಸ್ವಾಮಿ ನಾನು ಹಿಂದೆ ಅರ್ಚನೆ ತಗೊಳ್ಳಿಲ್ಲ ಅಂತ ಯಾವಾಗ ಕಣ್ಣಲ್ಲಿ ನೀರು ಬರ್ತದೋ ಆಗ ಡಿಸೈಡ್ ಆಗುತ್ತೆ ಇವನು ವಿಷ್ಣು ಭಕ್ತ ಅಂತ. ತೋರಿಕೆಗಲ್ಲ, ತೋರಿಕೆಗೆ 4 ಜನ ನೋಡ್ಲಿ ಅಂತಲ್ಲ, ಕೇವಲ ಕೀರ್ತಿ ಬರಲಿ ಅನ್ನೋ ಅಪೇಕ್ಷೆನೂ ಇಲ್ಲ. ಎಷ್ಟು ವಿಚಿತ್ರ ಅಂದ್ರೆ, ಪರಿಪೂರ್ಣವಾಗಿ ಯಾರು ದೇವರನ್ನ ನಂಬಿರ್ತಾನೆ ನೋಡಿ, ಅವನಿಗೆ ತನ್ನ ಬಗ್ಗೆ ಕಾಳಜಿನೇ ಇರಲ್ಲ ಅಂತೆ. 2 ತರ ಜನ ಇರ್ತಾರೆ ಪ್ರಪಂಚದಲ್ಲಿ. ತಮಗಾಗಿ ಬದುಕೋರು ಕೆಲವರು, ದೇವರಿಗಾಗಿ ಬದುಕೋರು ಕೆಲವರು. ದೇವರಿಗಾಗಿ ಬದುಕೋರಿದ್ದಾರೆ ನೋಡಿ, ಅವರು ತಮ್ಮ ಬಗ್ಗೆ ಆಲೋಚನೆ ಮಾಡಲ್ಲ, ಮಾಡೋದೇ ಇಲ್ಲ. ಹೆಂಗಪ್ಪ ನಮ್ದು ಹೆಂಗಾಗತ್ತೆ, ಏನಾಗತ್ತೆ? ಯಾಕಂದ್ರೆ ಅಷ್ಟು ಪರಿಪೂರ್ಣ ದೇವರನ್ನ ನಂಬಿಬಿಟ್ಟಿರ್ತಾರೆ. ಅವರ ಆ ಎಲ್ಲ ವ್ಯವಸ್ಥೆನೂ ದೇವರ ಹಾಗೆ ಮಾಡ್ತಾನೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾದ್ರೆ ಏನಾಯ್ತು ಈಗ? ಉತ್ತಮ ಭಕ್ತರು ಯಾರಾದರೂ ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಇವರಿಗೆ ಸಾಯುಜ್ಯ ಮೋಕ್ಷ ಇದೆ. ಸಾಯುಜ್ಯ ಅಂದ್ರೆ ಪರಮಾತ್ಮನಲ್ಲಿ ಪ್ರವೇಶ, ಇದು ಉತ್ತಮ ಭಕ್ತರಾಯಿತು. ಮಧ್ಯಮಾಹ ಋಷಿ ಗಂಧರ್ವಾಹ ಅಂತಾರೆ ಆಚಾರ್ಯರು. ಮಧ್ಯಮ ಭಕ್ತರು ಅಂದ್ರೆ ವಸಿಷ್ಠಾದ ಋಷಿಗಳು, ದೇವಗಂಧರ್ವರು, ಇವರಿಗೆ ಸ್ವರ್ಗ ಫಲ ಆಗತ್ತೆ. ಅಧಮ ಭಕ್ತರು ಯಾರು ಅಂದ್ರೆ ಮನುಷ್ಯರಲ್ಲಿ ಉತ್ತಮರು. ಮನುಷ್ಯರಲ್ಲೇ 3 ಕೆಟಗರಿ ಇದೆ: ಮನುಷ್ಯ ಉತ್ತಮ, ಮನುಷ್ಯ ಮಧ್ಯಮ, ಮನುಷ್ಯ ಅಧಮ. ಅದರಲ್ಲಿ ಮನುಷ್ಯ ಉತ್ತಮರು ಯಾರು, ಅವರು ಅಧಮ ಭಕ್ತರು. ಅಧಮರಲ್ಲಿ 3 ಭಾಗ: ಅಧಮ ಉತ್ತಮ, ಅಧಮ ಮಧ್ಯಮ, ಅಧಮ ಮಧ್ಯಮರು ಯಾರು? ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣೋರು. ಅಧಮಾಧಮರು ಯಾರು ಅಂದ್ರೆ ದೇವತೆಗಳನ್ನ, ಗುರುಗಳನ್ನ ಪೂಜೆ ಮಾಡದೆ, ಇತರ ವಸ್ತುಗಳಲ್ಲಿ ದೇವರನ್ನ ಕಾಣದೆ, ಕೇವಲ ದೇವರನ್ನ ಪ್ರತಿಮೆಯಲ್ಲಿ ಕಾಣ್ತಾ ಬೇರೆಯವರನ್ನ ದ್ವೇಷ ಮಾಡ್ತಾರಲ್ಲ, ಇದು ಅಧಮಾಧಮರು ಅಂತ ಕರೆಸಿಕೊಳ್ತಾರೆ. ಹೀಗೆ ಭಕ್ತರಲ್ಲಿ 3 ತರಹದ ಭಕ್ತರಿದ್ದಾರೆ. ಆದರೆ ಒಂದು ಸತ್ಯ, ಈ ಎಲ್ಲಾ ಭಕ್ತರು ಎಷ್ಟು ಆರಾಧನೆಯನ್ನ, ದೇವರ ಪೂಜೆಯನ್ನ, ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಲಿ, ದೇವರು ಆ ಕರ್ಮಗಳ ಸ್ವೀಕಾರ ಯಾವಾಗ ಮಾಡ್ತಾನೆ? ಉತ್ತಮ ಭಕ್ತನೇ ಇರಲಿ, ಮಧ್ಯಮನೇ ಇರಲಿ, ಅಧಮನೇ ಇರಲಿ, ಅವನು ಮಾಡ್ತಾನೆ ಅಂತ ದೇವರು ಸ್ವೀಕಾರ ಮಾಡೋದಲ್ಲ. ವಾಸ್ತವಿಕವಾಗಿ ಪರಮಾತ್ಮ ಆ ಕರ್ಮಗಳಲ್ಲಿ ಅವನು ಎಳ್ಳಷ್ಟೇ ಕರ್ಮ ಮಾಡಲಿ, ಆದರೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ, ಎಷ್ಟು ಭಕ್ತಿಯಿಂದ ಮಾಡ್ತಾನೆ. ನಮಗೆ ಅನಿಸ್ತದೆ, ಅಲ್ಲ ನಾನು ದೇವರ ಪೂಜೆ, ಶಾಲಿಗ್ರಾಮ ಪೂಜೆ ಬೇಕಾದಷ್ಟು ಚೆನ್ನಾಗಿ ಮಾಡ್ತೀನಿ, ಯಾರೋ ಒಬ್ರು ಆಚಾರ್ಯ ಬೈದ್ರೆ ತಪ್ಪೇನು? ದೇವರ ಪೂಜೆಯನ್ನು ಸರಿಯಾಗಿ ಮಾಡ್ತೀನಲ್ಲ ಅಂದ್ರೆ ದೇವರಂತ ನೋಡಿ, ಸತಾಂ ವೃತ್ತಿ ಕರೋ ಧರ್ಮ ಅಸತಾಂ ಪ್ರಾಪಕಾರಕ. ಒಬ್ಬ ವ್ಯಕ್ತಿಯನ್ನ ನಿಂದೆ ಮಾಡಿದರೆ ನಾನು ಅನ್ಕೊಳ್ತೀನಿ ಅದು ದೇವರ ಸಂತೋಷ ಆಗತ್ತೆ ಅಂತ. ಅಲ್ಲಿರುವ ದೇವರಿಗೆ ನಾನು ದುಃಖ ಕೊಟ್ರೆ ಇಲ್ಲಿ ಶಾಲಿಗ್ರಾಮ ಪೂಜೆಗಳಿಂದ ಲಾಭ ಇಲ್ಲ. ಆಚಾರ್ಯರು ಬಹಳ ಧರ್ಮಿಷ್ಠರಪ್ಪ, ಯಾವಾಗಲೂ ಧರ್ಮ. ಏನಿದು ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ನಾವು ತಿಳ್ಕೊಂಡದ್ದೇನು? ಇವ್ರು ಯಾವಾಗಲೂ ಧರ್ಮದಲ್ಲಿರ್ತಾರೆ, ಯಾವಾಗಲೂ ಅಧರ್ಮ. ಏನ್ ನಿತ್ಯ ಪೂಜಾ ಮಾಡೋ ಧರ್ಮನ? ನಿತ್ಯದಲ್ಲಿ ಪ್ರವಚನಕ್ಕೆ ಬರೋ ಧರ್ಮನ? ಅಥವಾ ನಿತ್ಯದಲ್ಲಿ ಗೋಪಿಚಂದ್ರ ಮುಂದೆ ಹಚ್ಕೊಳ್ಳೋ ಧರ್ಮನ? ಧರ್ಮ ಶಬ್ದಕ್ಕೆ ಶ್ರೀಮದಾಚಾರ್ಯ ಕೊಡ್ತಾರೆ, ಸತಾಂ ವೃದ್ಧಿ ಕರೋ ಧರ್ಮ ಅಸತಾಂ ಪ್ರಾಸತಾರಕ ಅಯಂತು ನಿಶ್ಚಿತೋ ಧರ್ಮ ಅಧರ್ಮ ಅನ್ಯೋ ವಿನಶ್ಚಿತ. ಯಾವುದನ್ನ ಆಚರಣೆ ಮಾಡಿದಾಗ ತನಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ, ತನಗೂ ಸಮಾಜಕ್ಕೂ ಯಾವುದನ್ನ ಆಚರಣೆ ಮಾಡಿದಾಗ ಒಳ್ಳೆಯದಾಗತ್ತೋ, ವೃದ್ಧಿಯಾಗತ್ತೋ ಅದನ್ನ ಧರ್ಮ ಅಂತಾರೆ ಆಚಾರ್ಯ. ನಿನ್ನ ವೈಯಕ್ತಿಕವಾಗಿ ನಿನಗೋಸ್ಕರ ಇಲ್ಲ, ಸಮಾಜದ ಏಳಿಗೆಗಾಗಿ ಯಾವುದನ್ನು ಆಚರಣೆ ಮಾಡ್ತೀವೋ ಅದನ್ನ ಧರ್ಮ.
ಹರ್ಷ ಸತ್ಸುಖತಾತಸ್ತು ಧರ್ಮೋ ಧರ್ಮ ವಿಪರ್ಯ. ನೋಡಿ, ಏಕಾದಶ ಸ್ಕಂದ ಆಚಾರ್ಯರ ತಾತ್ಪರ್ಯನೇ ಒಂದು ಕಡೆ ಓದಬೇಕು. ಶ್ರೀಮದಾಚಾರ್ಯ ಎಂತೆಂಥ ಮಾತುಗಳು ಹೇಳ್ತಾರೆ. ಹಾಗಾಗಿ ನಾವು ನಿಜವಾಗಿ ದೇವರ ಭಕ್ತರಾಗಬೇಕಾದರೆ ಎಲ್ಲ ಕಡೆಗೆ ದೇವರಿದ್ದಾನೆ ಎನ್ನುವ ಜ್ಞಾನ ತತ್ವಾಭಿಮಾನಿ ದೇವತೆಗಳಿಗೆ ಅದು ನಮ್ಮ ಯೋಗ್ಯತೆ ಅಲ್ಲ. ಕನಿಷ್ಠ ಪಕ್ಷ ಎಲ್ಲೆಲ್ಲಿ ನಾವು ದೇವರ ಆರಾಧನೆ ಅರ್ಚನೆಯನ್ನು ಮಾಡುತ್ತೇವೋ ಅಲ್ಲೆಲ್ಲ ಕಡೆಗೂ ಕೂಡ ಪರಮಾತ್ಮ ಉತ್ತಮವಾದ ಅಧಿಷ್ಠಾನದಲ್ಲಿ. ಯಾವಾಗಲೂ ನೋಡಿ, ತಾರತಮ್ಯ ದೇವರಿಗಿರಲ್ಲ, ಅಧಿಷ್ಠಾನಕ್ಕೆ ತಾರತಮ್ಯ ಉಂಟು. ಒಪ್ಪಲೇಬೇಕು ಎಲ್ಲರೂ ಇದನ್ನ. ಬೌದ್ಧರು, ಮೀಮಾಂಸಕರು, ಚಾರ್ವಾಕರು, ನೈಯಾಯಿಕರು ಇವರೆಲ್ಲರ ಸಿದ್ಧಾಂತದಲ್ಲಿ ಗೊಂದಲ ಹಿಡಿಸಿ ಬಿಡುತ್ತಾರೆ. ಬೌದ್ಧರೇನಂತಾರೆ, ಜಗತ್ತು ಕ್ಷಣಿಕ ಅಂತಾರೆ. ಈ ವಸ್ತು ಈಗಿದೆ, ಇನ್ನೊಂದು ಕ್ಷಣಕ್ಕೆ ನಾಶ ಆಗತ್ತೆ, ಶೂನ್ಯ ಜಗತ್ತು. ಶೂನ್ಯವಾದ ಬೌದ್ಧರದು ಕ್ಷಣಿಕವಾದ. ಚಾರ್ವಾಕರು ಪ್ರತ್ಯಕ್ಷ ಒಂದೇ ಪ್ರಮಾಣ. ಏನು ಟೀಕಾಕರ್ಪದ ಸುಧಾದ ಚೆನ್ನಾಗಿ ಹೇಳ್ತಾರೆ ನೋಡಿ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತೆಲ್ಲ. ಚಾರ್ವಾಕರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಟೀಕಾರಾಯರು, ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು? ಹೌದಾ, ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅಂತೆಯಲ್ಲ. ನಿಮ್ಮ ತಂದೆಯನ್ನ ನೀ ನೋಡಿದ್ದಿ, ನಿಮ್ಮ ತಂದೆಯನ್ನ ಹಾಗಾದ್ರೆ ಸುಳ್ಳತ್ತೀಯ? ಟೀಕಾರ ಕೇಳೋ ಪ್ರಶ್ನೆ ಇದು. ನಿಮ್ಮ ತಂದೆಯ ತಂದೆ ಅಥವಾ ಅವ್ರ ತಂದೆ ನೋಡಿದೀಯಾ? ನೋಡಿಲ್ಲ. ಹಾಗಾದ್ರೆ ಕಣ್ಣಿನಿಂದ ಪ್ರತ್ಯಕ್ಷ ಇಲ್ಲ ಅಂದ್ರೆ ಸುಳ್ಳನ್ಬೇಕು. ನಿಮ್ಮ ತಂದೆಯ ತಂದೆ ಸುಳ್ಳಾದ್ರೆ ನಿಮ್ಮ ತಂದೆ ಎಲ್ಲಿಂದ ಬಂದ್ರು? ಸುಳ್ಳಾಗಿ ಬಂದ್ರ? ನಿಮ್ಮ ತಂದೆ ಇಲ್ಲಂದ್ರೆ ನೀ ಎಲ್ಲಿಂದ ಬಂದಿ? ಹಾಗಾದ್ರೆ ನೀನು ಸತ್ಯವಾಗಿದ್ದಿ ಯಾಕೆ? ನಿಮ್ಮಪ್ಪ ಸತ್ಯ ಇದ್ದದ್ದೆ. ನಿಮ್ಮಪ್ಪ ಸತ್ಯ ಯಾಕೆ? ಅವರಪ್ಪ ಸತ್ಯ. ಹಾಗಾದ್ರೆ ಅವರಪ್ಪ ಕಣ್ಣಿಗೆ ಕಾಣದಿದ್ರು ಸತ್ಯ ಇದ್ದಾನೋ ಇಲ್ಲೋ, ಹಾಗೆ ದೇವರು ಕಣ್ಣಿಗೆ ಕಾಣದಿದ್ರು ಸತ್ಯ. ಟೀಕಾರಾಯ ಮಾತುಗಳು. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅನ್ನಬೇಡ. ಕಣ್ಣಿಗೆ ಕಾಣದೇ ಇದ್ದದ್ದು ಸ್ವರ್ಗ, ನರಕ, ಪುಣ್ಯ, ಪಾಪ ಎಲ್ಲವೂ ಸತ್ಯ. ಯಾಕೆ? ಸ್ವರ್ಗ ನರಕ ನಾವು ನೀವು ನೋಡಿಲ್ಲ, ನೋಡದವರಿದ್ದಾರಲ್ಲ. ಅದನ್ನೇ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ಒಂದು ಮಾತು ನಾವು ತಿಳ್ಕೊಳ್ಳಬೇಕು. ಈ ಉತ್ತಮ, ಮಧ್ಯಮ, ಅಧಮ ಅಂತೇನು 3 ಭಕ್ತರಿದ್ದಾರೆ. ಇದರಲ್ಲಿ ಉತ್ತಮ ಭಕ್ತರು ಪಾಪ ಕರ್ಮಗಳು ಮಾಡ್ತಾರೋ ಇಲ್ಲೋ? ತತ್ವಾಭಿಮಾನಿ ದೇವತೆಗಳಿಂದ ನಿತ್ಯ ಬೇಡ. ತತ್ವಾಭಿಮಾನಿ ದೇವತೆಗಳು ನಿತ್ಯ ಬೇಡ, ಯಾವತ್ತೋ ಒಂದು ದಿನ ಅವರಿಂದ ಪಾಪ ನಡೆಯುತ್ತೋ ಇಲ್ಲೋ? ಇಲ್ಲ ಅನ್ನುವಂಗೆ ಇಲ್ಲ ನೀವು. ತತ್ವಾಭಿಮಾನಿ ದೇವತೆಗಳಿಂದಲೂ ಪಾಪಕರ್ಮ ನಡೆಯುತ್ತೆ. ಯಾವಾಗ ನಡೆಯುತ್ತೆ? ಅವರಲ್ಲಿ ಅಸುರರ ಆವೇಶ ಆದರೆ ಅನ್ನೋದಕ್ಕೆ ತಾನೇ ನಮ್ಮ ಕಣ್ಣು ಒಳ್ಳೆ ಪದಾರ್ಥ ಮಾತ್ರ ನೋಡದೆ ಕೆಟ್ಟದ್ದು ಯಾಕೆ ನೋಡಿತು? ಕಣ್ಣಿಗೆ ಅಭಿಮಾನಿಯಾದ ಸೂರ್ಯ ಚಂದ್ರರಲ್ಲಿ ಅಸುರಾವೇಶ. ಹಾಗಾದರೆ ಅಸುರರು ಆವೇಶಗೊಂಡದ್ದಕ್ಕೆ ಕದಾಚಿ. ಈಗ ಪಾರಿಜಾತವನ್ನ ಕೃಷ್ಣ ಅಪಹಾರ ಮಾಡಿದರೆ, ಪಾರಿಜಾತ ವೃಕ್ಷವನ್ನ ಕೃಷ್ಣ ಬೈದಾಗ ಇಂದ್ರದೇವರು ಯುದ್ಧಕ್ಕೆ ಬಂದರು. ಇಂದ್ರ ಮಾತ್ರವಲ್ಲ, ಎಲ್ಲಾ ದೇವತೆಗಳು ಬಂದರು. ಎಷ್ಟರ ಮಟ್ಟಿಗಂದ್ರೆ ನನ್ನ ನಂದನವನದಲ್ಲಿ ಪಾರಿಜಾತ ನೀ ಹೆಂಗ್ ಹೋಯ್ತಿ, ನೀನೊಬ್ಬ ಗೊಲ್ಲ ಅಂತ ಯುದ್ಧ ಮಾಡಿದರು. ಕೊನೆಗೆ ಸತ್ಯಭಾಮಾದೇವಿ ಯುದ್ಧ ಮಾಡಿದ ಮೇಲೆ ಆ ಇಂದ್ರನ ಅಸುರಾವೇಶ ಹೋಯಿತು. ಪಾರಿಜಾತ ಯಾಕೆ ನಂದನವನ ನಿಂದು ತಗೊಂಡು ಹೋಗುವಂತಾನೆ. ತಾತ್ಕಾಲಿಕ ಅಸುರಾವೇಶ ಬಂತೋ ಇಲ್ಲೋ? ಹಾಗಾದ್ರೆ ಅಸುರಾವೇಶದಿಂದ ದೇವತೆಗಳು ಪಾಪ ಮಾಡಿದರೆ ಆ ಪಾಪ ಕರ್ಮದ ಭೋಗ ಯಾರಿಗೆ? ಪಾಪಕರ್ಮದ ಭೋಗ ಯಾರಿಗೆ? ಇದೇ ವ್ಯತ್ಯಾಸ ನೋಡಿ. ತತ್ವಾಭಿಮಾನಿ ದೇವತೆಗಳು ಅಸುರಾವೇಶದಿಂದ ತಾತ್ಕಾಲಿಕವಾಗಿ ಪಾಪಕರ್ಮ ಮಾಡಿದರೆ ಆ ಪಾಪಕರ್ಮಗಳ ಭೋಗ ಅಸುರರಿಗೆ ಹಂಚಿಬಿಡ್ತಾರೆ ದೇವರು. ಅದೇ ಒಬ್ಬ ಅಸುರ ಏನೋ ಯಾರದೋ ಸಂಘದಿಂದ ಒಂದು ಸತ್ಕರ್ಮ ಮಾಡಿದರೆ ಅದರಿಂದ ಬಂದ ಪುಣ್ಯನು ದೇವತೆಗಳಿಗೆ ಹಂಚುತ್ತಾನೆ. ಮತ್ತೆ ಪಕ್ಷಪಾತಿ ಅನ್ಬೇಡಿ. ಓ ದೇವತೆಗಳಿಗೆಲ್ಲ ಪುಣ್ಯ ಹಂಚ್ತಾನೆ, ಅಸುರರಿಗೆಲ್ಲ ಪಾಪ ಹಂಚುತ್ತಾನೆ. ಬಹಳ ಸುಂದರವಾಗಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಹಾಗಾಗಿ ಏವಮೇವ ಸುಖಂತೇಶು ಉಭಯಂ ಮಧ್ಯಮೇವ ಚ. ಈಗ ನಾನೊಂದು ಸಣ್ಣ ತಪ್ಪು ಮಾಡಿದರೆ ಆ ತಪ್ಪಿನಿಂದ ನನಗೇನು ಪಾಪ ಬಂತೋ ಆ ಪಾಪವನ್ನ ಆ ಒಬ್ಬ ಅಸುರನಿಗೆಲ್ಲ ಕಲಿ ಪರ್ಯಂತರವಾಗಿ ಹೋಗುತ್ತಂತೆ ಪಾಪ. ಹೆಂಗೆ? ಈಗ ಒಬ್ಬ ಗುರುಗಳು ಪಾಠ ಹೇಳಿದರೆ ನಾನೊಂದು ವಿಷಯ ಅನುವಾದ ಮಾಡಿದರೆ ಆ ಅನುವಾದ ಮಾಡಿದ್ರ ಪುಣ್ಯ ನನಗೆ ಪಾಠ ಹೇಳಿದವರು ಅವರಿಗೆ ಗುರುಗಳು, ಅವರ ಗುರುಗಳು. ಸುಧಾದಲ್ಲಿ ಬಂದಿದೆ ಈ ಮಾತು. 8 ಪಟ್ಟು ಹೋಗುತ್ತೆ. ಹಂಗೇನೆ ನಮ್ಮಿಂದ ಒಂದು ಪಾಪಕರ್ಮ ನಡೆದರೆ ಆ ಪಾಪಕರ್ಮಕ್ಕೂ ಪ್ರೇರಕರು, ನಿಯಾಮಕರು 8ರವರೆಗೆ ಹೋಗುತ್ತೆ. ಕೊನೆಗೆ ಎಲ್ಲ ಪಾಪ ಹೋಗಿ
ಅಂಧಂತಮಸ್ಸಿನಲ್ಲಿ ಬೀಳುವುದಕ್ಕೆ ಯೋಗ್ಯನಾದ ಕಲಿಗೆ ಒಯ್ದು ಪರಮಾತ್ಮ ಆಗ್ತಾನೆ. ಹಾಗಾಗಿ ದೇವರು ಸರ್ವೋತ್ತಮ ಅನ್ನುವ ಜ್ಞಾನ ಇರಬೇಕು, ಅನಂತ ಗುಣ ಪೂರ್ಣಾಂತ ಜ್ಞಾನ ಇರಲಿ. ದೇವರಿಗೆ ಪ್ರಪಂಚದ ಬಗ್ಗೆ ಅಭಿಮಾನ ಇಲ್ಲ ಅನ್ನೋದಕ್ಕಾಗಿ ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲ ಅನ್ನುವ ಜ್ಞಾನ ಯಾರು ಮಾಡ್ಕೊಳ್ತಾರೋ ಅವನೇ ಪರಮ ವಿಷ್ಣು ಭಕ್ತ. ಬಾಹ್ಯ ಲಿಂಗಗಳು ಬೇಕು, ಅರ್ಚನೆ, ಪೂಜೆ, ನಮಸ್ಕಾರ, ಪ್ರದಕ್ಷಿಣೆ, ಅಥವಾ ದೇವರ ಕಥೆ ಕೇಳಿದಾಗ ಆನಂದ ಆಗೋದು, ಹರ್ಷ ಆಗೋದು, ಎಷ್ಟರ ಮಟ್ಟಿಗೆ ಅಂದ್ರೆ ಆನಂದವಾಗಿ ಕುಣಿಬೇಕು, ಹಾಡಬೇಕು. ಇದು ಬಾಹ್ಯ ಲಿಂಗಗಳು. ಲಿಂಗ ಅಂದ್ರೆ ಚಿಹ್ನಗಳು. ಆದರೆ ಕೆಲವು ಚಿಹ್ನಗಳು ಆಂತರಿಕ. ಕೆಲವರಿಗೆ ದೇವರ ಕಥೆ ಕೇಳಿದಾಗ ಆನಂದವಾಗಿ ಕಣ್ಣೀರು ಬರಲಿಕ್ಕಿಲ್ಲ, ಆದ್ರೆ ಒಳಗೆ ಆನಂದ ಆಗಿರುತ್ತೆ. ಬಾಹ್ಯಲಿಂಗ ಪ್ರದರ್ಶಕರ ಕೆಲವರು, ಒಳಗೇ ದೇವರ ಕಥೆಯಿಂದ ಆನಂದ ಪಡೋರು ಕೆಲವರು. ನಿಸ್ಪೃಹವಾಗಿ ಯಾರಿಗೆ ದೇವರ ಕಥೆಯಿಂದ ಆನಂದ ಆಗತ್ತಲ್ಲ ಅವರನ್ನ ದೇವರ ಭಕ್ತರು ಅಂತ ತಿಳಿಬೇಕು. ಹೀಗೆ ಆಚಾರ್ಯರು ಅನೇಕ ಮಾತುಗಳನ್ನ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಮತ್ತೆ ಹಿಂದಿನ ತ್ರೇತಾಯುಗದಲ್ಲಿ ಜನ ಹೇಗಿದ್ರು, ಅಲ್ಲಿ ಧರ್ಮಾಚರಣೆ ಹೇಗಿತ್ತು, ಕೃತಯುಗದಲ್ಲಿದ್ದವರು ಧರ್ಮ ಹೇಗೆ ಮಾಡ್ತಿದ್ರು, ಕಲಿಯುಗದಲ್ಲಿರುವ ಧರ್ಮಕ್ಕೂ ಕೃತಯುಗ ಧರ್ಮಕ್ಕೂ ವ್ಯತ್ಯಾಸ ಇದೆಯಾ? ಜನರಲ್ಲೂ ವ್ಯತ್ಯಾಸ ಇದೆ, ಆಚರಣೆ ಮಾಡುವ ಧರ್ಮದಲ್ಲೂ ವ್ಯತ್ಯಾಸ ಇದೆ ಅನ್ನೋದಕ್ಕಾಗೇನೆ ಕೃತಯುಗದಲ್ಲಿದ್ದರು 1,00,000 ವರ್ಷ ಬದುಕ್ತಿದ್ರು. ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರದಲ್ಲಿ 1,000, ಕಲಿಯುಗದಲ್ಲಿ 120. ಈ ವಯೋಮಾನದಲ್ಲಿ ವ್ಯತ್ಯಾಸವಾಗುವುದಕ್ಕೂ ಆಯಾ ಯುಗದಲ್ಲಿ ಧರ್ಮದ ಆಚರಣೆ ಮಾಡುವುದು. ಧರ್ಮಾಚರಣೆ ಕೃತಯುಗದಲ್ಲಿರುವ ಭಕ್ತಿ. ಹಾಗಾದ್ರೆ ಯುಗ ಚಕ್ರದಿಂದ ಎಲ್ಲರೂ ಹೇಗೆ ಭಕ್ತಿ ಮಾಡ್ತಿದ್ರು ದೇವರಲ್ಲಿ, ಒಂದೊಂದು ಯುಗದಲ್ಲಿ ಎಷ್ಟೆಷ್ಟು ಪುಣ್ಯ ಪಾಪ ನಡೀತಿತ್ತು ಅದನ್ನು ಮತ್ತೆ ನಿಮಿರಾಜನಿಗೆ ಜ್ಞಾನಿಗಳು ಉಪದೇಶ ಮಾಡ್ತಾರೆ. ನಾಳೆ ನಾಡಿದ್ದು ಇನ್ನು 3 ದಿವಸ ಇದೆ. 1-2 ದಿನದಲ್ಲಿ ಜಯಂತಿ ಉಪಾಖ್ಯಾನ ಮುಗಿಸಿ ಮುಂದೆ ಮತ್ತೆ ಏಕಾಸ್ಕಂದ. ಯಾಕಂದ್ರೆ ಈಗ ಮುಗಿಸಿ ಫಲ್ಗುಣ ಮಾಸದ ಮಾರ್ಚ್ 1ನೇ ತಾರೀಕಿಂದ 9ನೇ ತಾರೀಕು ಒಳಗೆ ಏಕಾದಶ ಸ್ಕಂದ ಮುಗಿದು ದ್ವಾದಶ ಸ್ಕಂದ 2 ಸ್ಕಂದಗಳ ಸಮಾಪ್ತಿಯಾಗಬೇಕು. ಹರಿವಾಯು ಗುರುಗಳ ಅನುಗ್ರಹದಿಂದ ಅವರೇ ಒಳಗಿದ್ದು 1 ಸಂವತ್ಸರ ನಡೆಸಿದ ನುಡಿಸಿದ ಈ ಭಾಗವತದ ಕೊನೆ 2 ಸ್ಕಂದಗಳನ್ನು ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ನಾಳೆ ದಿವಸ ಬಹಳ ದೊಡ್ಡ ದಿನ. ವಿಶೇಷವಾಗಿ ಪ್ರಹ್ಲಾದರಾಜನಿಗೆ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಆದ ಮೇಲೆ ನಡಿ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಅಂದ್ರೆ, ಆಯ್ತಲ್ಲ ನಿಮ್ಮ ಅಪ್ಪನನ್ನಂತೂ ಕೊಂದದ್ದಾಯ್ತು, ಇನ್ನ ಇಲ್ಲಿ ಯಾರ ಸಲುವಾಗಿರ್ತೀಯ ಅಂದ್ರು. ತಂದೆ ಹೋದ ಮೇಲೆ ಇದ್ದೇನು ಮಾಡ್ತಿ, ನಿನಗೆ ವೈಕುಂಠ ಕರ್ಕೊಂಡು ಹೋಗ್ತೇನೆ, ಇಲ್ಲಿ ಮಾಡುವ ಜಪ ತಪ ಅಲ್ಲಿ ಮಾಡುವಂತೆ ನಡಿ ಅಂತ ಪ್ರಹ್ಲಾದರಾಜರನ್ನು ಹೇಳಿದ್ರೆ ಬರೋದಿಲ್ಲ ಅಂದ್ರೆ ಯಾರು ಅನ್ನಲ್ಲ. ವೈಕುಂಠಕ್ಕೆ ಕರೆದ್ರೆ ಯಾರು ಬೇಡ ಅಂತಾರೆ, ಭೂ ವೈಕುಂಠ ಕರೆದ್ರೆ ಒಲ್ಲನಲ್ಲ. ತಿರುಪತಿಗೆ ಬಾ ಅಂದ್ರೆ ಯಾಕೆ ಒಲ್ಲ ಅಂತಾರ ಅಂದ್ರೆ ಹೋದ ದರ್ಶನ ಆಗತ್ತೋ ಇಲ್ಲೋ ಅನ್ನೋದು ಆಗ್ತಿದ್ರೆ ವಿಚಾರ ಮಾಡಿ. ಭೂವೈಕುಂಠಕ್ಕೆ ವಲ್ಲನಲ್ಲ, ವೈಕುಂಠಕ್ಕೆ ಯಾಕೆ ವಲ್ಲ ಅಂತಂದ್ರೆ ಪ್ರಹ್ಲಾದರಾಜರಂತಾರೆ, ನಾನು ಬಂದ್ರೆ ಇವರೆಲ್ಲರ ಉದ್ಧಾರ ಯಾರು ಮಾಡ್ತಾರೆ ಅಂತ ನಮಗಾಗಿ ವ್ಯಾಸರಾಜರಾಗಿ ಬಂದರು, ನಮಗಾಗಿ ರಾಯರಾಗಿ ಬಂದರು. ಅಂತಹ ಗುರುಸಾರ್ವಭೌಮರ ಪಟ್ಟಾಭಿಷೇಕ ನಾಳೆ ದ್ವಿತೀಯ. ಇದೇ ಫಲ್ಗುಣ ಮಾಸ ಪಟ್ಟಾಭಿಷೇಕ, ಮುಂದೆ ಬರುವ ಸಪ್ತಮಿ ಅವರು ಅವತಾರ ಮಾಡಿದ ದಿನ. ಒಂದರ್ಥದಲ್ಲಿ ಫಲ್ಗುಣ ಮಾಸ ಯಾಕೆ ಒಳ್ಳೆಯದು ಅಂದ್ರೆ, ಫಲ್ಗುಣ ಮಾಸದಲ್ಲಿ ನಮ್ಮ ಸತ್ಯಾತ್ಮರು ಹುಟ್ಟಿದಬ್ಬ ಇಲ್ಲೇ ಬರ್ತದೆ. ನಾಳೆ ಪಂಚಮಿ. ಸತ್ಯಾತ್ಮರ ಅವತಾರ ಮಾಡಿದ್ದು ಫಲ್ಗುಣದಲ್ಲೇನೆ, ರಾಯರ ಅವತಾರ ಮಾಡಿದ್ದು ಫಲ್ಗುಣದಲ್ಲೇನೆ. ವಿಶೇಷವಾಗಿ ರಾಯರಿಗೆ ಸುಧೀಂದ್ರ ತೀರ್ಥರು ಪಟ್ಟಾಭಿಷೇಕ ಮಾಡಿ ವೇದಾಂತ ಸಾಮ್ರಾಜ್ಯ ಪೀಠ ಕೊಟ್ಟದ್ದು ನಾಳೆ ದ್ವಿತೀಯ. ನಾಳೆ ದಿನ ರಾಯರ ಬಗ್ಗೆ, ಅವರ ಚರಿತ್ರೆ, ಅವರ ಗ್ರಂಥಗಳ ಬಗ್ಗೆ. ಚರಿತ್ರೆ ಅನ್ನೋದಕ್ಕಿಂತ ಒಂದು ಗ್ರಂಥ ಯಾವುದಾದರೂ ರಾಯರ 1-2 ಮಾತುಗಳನ್ನು ನೋಡಿ. ಸುಧಾ ಗ್ರಂಥಕ್ಕೆ ರಾಯರು ಬರೆಯುವಾಗ ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕ ಆಕೂತಿಗರ್ಭಿತ ಪ್ರತಿಭಾತಿ ಸುಧಾವಾಪಿ ಗ್ರಂಥಾಲ್ಪತ್ವಾಯ ಮುಚ್ಯತೆ ಅಂತಾರೆ. ಟೀಕಾರಾಯರು ಒಂದೊಂದು ವಾಕ್ಯಕ್ಕೆ ನನಗೆಷ್ಟು ಅರ್ಥ ಆಗತ್ತೆ ಅಷ್ಟು ಬರೆಯಲ್ಲ ನಾನು. ಅಷ್ಟು ಬರೆದ್ರೆ ಓದೋರು ಯಾರು? ಒಂದೊಂದು ಅಕ್ಷರಕ್ಕೆ ನನಗೆ ಎಷ್ಟು ಅರ್ಥ ಆಗತ್ತೆ ಬರೆಯಲ್ಲ, ಅಷ್ಟು ಅಗಾಧವಾದದ್ದು ಸುಧಾ. ಆದರೂ ಗರಿಗೆಲ್ಲರಿಗೆ ಗೊತ್ತಾಗಲಿ ಅಂತ ನಾನು ಬರೆದಿದ್ದೇನೆ ಅಂತ ಸುಧಾಕ್ಕೆ ಪರಿಮಳ ಇಟ್ಟಿದ್ದಾರೆ. ಅಂತಹ ಗುರುಗಳ ಸ್ಮರಣೆಯನ್ನ ನಾಳೆ ದಿನ ಅವರ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ ಪ್ರಾತಃ ಕಾಲದಲ್ಲಿ ಶ್ರವಣ ಮಾಡೋಣ. ಮತ್ತೆ ಸಾಯಂಕಾಲ ಭಾಗವತ ಏಕಾಸ್ಕಂದ ಪ್ರವಚನ ಮುಂದುವರಿತದೆ. ಶ್ರೀಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ